Second Timothy is the last very important epistle of Apostle Paul. ಎರಡನೇ ತಿಮೋಥೆಯನ ಪತ್ರಿಕೆ ಪೌಲನು ಬರೆದಂತಹ ಕಡೆಯ ಪತ್ರಿಕೆಯಾಗಿತ್ತು. We have looked at it as the death will letter of Apostle Paul. ನಾವು ಅದನ್ನ ಅಪೊಸ್ತಲನಾದಂತ ಪೌಲನು ಬರೆದ ತನ್ನ ಮರಣದ ಉಯಿಲಿನ ಪತ್ರಿಕೆ ಎಂಬುದಾಗಿಯೂ ಕೂಡ ನಾವು ಕರೆಯುತ್ತೇವೆ. Now when you look at the New Testament, all the second epistles, almost all the second epistles has to do with end days and against the false teaching. ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಬರೆಯಲ್ಪಟ್ಟಿರುವಂತಹ ಎಲ್ಲ ಎರಡನೇ ಪತ್ರಿಕೆಗಳು ಅದು ಕಡೆಯ ಕಾಲಗಳ ಕುರಿತಾಗಿ ಮತ್ತು ಸುಳ್ಳು ಬೋಧನೆಗಳ ಕುರಿತಾಗಿ ಮಾತನಾಡುವಂತ ಪತ್ರಿಕೆಗಳಾಗಿವೆ. Second Timothy, so Second Thessalonians, ಎರಡನೇ ಥೆಸಲೋನಿಕ ಪತ್ರಿಕೆ ಕೂಡ, Second Timothy, ಎರಡನೇ ತಿಮೋಥೆಯನ ಪತ್ರಿಕೆ, Second Peter, ಎರಡನೇ ಪೇತ್ರ, ಎರಡು ಪೇತ್ರನ ಪತ್ರಿಕೆ, Second John, ಅಪೊಸ್ತಲನಾದಂತ ಯೋಹಾನ ಬರೆದ ಎರಡನೇ ಪತ್ರಿಕೆ, and even the epistle of Jude. ಮತ್ತು ಯೂದನ ಪತ್ರಿಕೆ ಕೂಡ. All of this has warnings for the believers how to live in the end days. ಈ ಎಲ್ಲಾ ಪತ್ರಿಕೆಗಳು ವಿಶ್ವಾಸಿಗಳಿಗೆ ಎಚ್ಚರಿಕೆಯ ಮಾತುಗಳನ್ನ ಹೇಳುವುಗಳಾಗಿ ಕಡೆಯ ಕಾಲದಲ್ಲಿ ನಾವು ಹೇಗೆ ಜೀವಿಸಬೇಕು ಎಂಬುದಾಗಿ ಬೋಧಿಸುತ್ತವೆ. Apostle Paul is turning over the baton to Timothy, his beloved son in faith. ಅಪೊಸ್ತಲನಾದಂತಹ ಪೌಲನು ತನ್ನ ಆ ಓಟವನ್ನ ಮುಗಿಸಿ ಆ ಓಟದ ದಂಡನ್ನ ತನ್ನ ದೇವರ ಆತ್ಮೀಕತೆಯಲ್ಲಿ ಕುಮಾರನಾದಂತಹ ತಿಮೋಥೆಯನಿಗೆ ಆ ಒಂದು ಕೋಲನ್ನು ವರ್ಗಾಯಿಸುವವನಾಗಿದ್ದಾನೆ. But he's telling you pass it on to faithful men who will be able to teach others also. ಮತ್ತು ಆತನು ತಿಮೋಥೆಯನಿಗೆ ಹೇಳುವುದೇನೆಂದರೆ ನೀನು ನಿನಗೆ ಕೊಟ್ಟಿರುವಂತಹ ಆ ದಂಡವನ್ನ ಬೋಧಿಸಲಿಕ್ಕೆ ಶಕ್ತರಾದಂತಹ ನಂಬಿಗಸ್ತರಿಗೆ ನೀನು ಅದನ್ನ ವಹಿಸಿಕೊಡು ಎಂಬುದಾಗಿ ಬೋಧಿಸುತ್ತಾನೆ. And that responsibility is ours also in these last days. ಈ ಕಡೆಯ ದಿನಗಳಲ್ಲಿ ಆ ಜವಾಬ್ದಾರಿಕೆ ನಿಮ್ಮದೆಲ್ಲದೂ ಕೂಡ ಆಗಿದೆ. We completed till chapter 2 verse 19 last week. ನಾವು ಕಳೆದ ವಾರ ಎರಡನೇ ಅಧ್ಯಾಯ 2 ತಿಮೋಥೆಯನ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ 19ನೇ ವಚನದವರೆಗೆ ನಾವು ಮುಗಿಸಿದೆವು. In chapter 1 verse 12 we saw Paul's conviction. He said, I know whom I have believed. ನಾವು 1ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ನೋಡುವಾಗ ನಾನು ನಂಬಿರುವಾತನನ್ನು ಬಲ್ಲೆನು ಎಂಬಂತ ಮನವರಿಕೆಯ ಪ್ರಾರ್ಥನೆಯನ್ನ ಪೌಲನು ಮಾಡುತ್ತಾನೆ. And chapter 2 verse 19 we saw another beautiful statement saying the Lord knows those who are his. ಮತ್ತು 2ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಅತ್ಯಂತ ಸುಂದರವಾದಂತಹ ಒಂದು ಮಾತನ್ನು ನೋಡಿಕೊಂಡೆವು. ಏನೆಂದರೆ ಕರ್ತನು ತನ್ನವರು ಯಾರೆಂಬುದನ್ನು ತಿಳಿದಿದ್ದಾನೆ ಎಂಬುದಾಗಿ ನೋಡಿಕೊಂಡೆವು. The combination of these two, I know whom I have believed and the Lord know who belongs to him. That's the assurance we have. ಈ ಎರಡು ಹೇಳಿಕೆಗಳ ಆ ಒಂದು ಸಂಯೋಗವೇ ಅದು ನಾನು ನಂಬಿರುವಾತನನ್ನು ನಾನು ಬಲ್ಲೆನು ಎಂಬುದಾಗಿ ಪೌಲನು ಹೇಳುವಂಥದ್ದು ಮತ್ತು ಕರ್ತನು ತನ್ನವರು ಯಾರೆಂಬುದಾಗಿ ತಿಳಿದಿದ್ದಾನೆ ಎಂಬಂತ ಈ ಎರಡು ಮಾತುಗಳ ಸಂಯೋಗವೇ ಕ್ರಿಸ್ತಿಯ ಜೀವಿತದ ಮೂಲ ಪಾಠವಾಗಿದೆ. If you are a true believer, ನೀವು ನಿಜ ವಿಶ್ವಾಸಿಯಾಗಿರುವುದಾದರೆ I don't want to say two people, there are two that knows, you know and the Lord knows. ಇಬ್ಬರು ವ್ಯಕ್ತಿಗಳಿಗೆ ಗೊತ್ತು ನೀವು ನಿಜವಾದ ವಿಶ್ವಾಸಿಗಳಾಗಿದ್ದೀರಾ ಎಂಬುದಾಗಿ, ನಿಮಗೆ ಗೊತ್ತು, ಇನ್ನೊಂದು ಕರ್ತನಿಗೆ ಗೊತ್ತು. We can fool others but we cannot fool God. ನಾವು ಇತರರನ್ನ ಮೂರ್ಖರನ್ನಾಗಿ ಮಾಡಬಹುದು, ಆದರೆ ದೇವರನ್ನ ಮೋಸ ಮಾಡಲಿಕ್ಕೆ ಸಾಧ್ಯವಿಲ್ಲ. So it's an amazing statement, okay? Conviction in these difficult days, the assurance that I know whom I have believed. ಈ ಒಂದು ಅಂತ್ಯ ದಿನಗಳಲ್ಲಿ, ಈ ಕಷ್ಟದ ದಿನಗಳಲ್ಲಿ ಈ ಒಂದು ಮನವರಿಕೆಯ ಆ ಒಂದು ಮನಸ್ಸು ನಮ್ಮೆಲ್ಲರಿಗೂ ಇರಬೇಕು. ನಾನು ನಂಬಿರುವಾತನನ್ನು ನಾನು ಬಲ್ಲೆನು. Those who are known by the Lord, we saw in conclusion last week, they have a responsibility to depart from iniquity. Verse 19, last part. ನಾವು ಕಡೆಯ ವಾರ ನೋಡಿಕೊಂಡೆವು,
ಕರ್ತನವರು ಯಾರು ಎಂಬುದಾಗಿ ಕರ್ತನು ತಿಳಿದಿರುವಾಗ ಅವರಿಗೆ ಒಂದು ಜವಾಬ್ದಾರಿ ಇದೆ. 19ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡಿಕೊಂಡೆ ಹಾಗೆ, ಆತನ ನಾಮವನ್ನ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನ ಬಿಟ್ಟು ಬಿಡಬೇಕೆಂಬ ಜವಾಬ್ದಾರಿ ಉಂಟು. So God see that we are His, but we have to prove it by our life. ದೇವರಿಗೆ ಗೊತ್ತು ತನ್ನವರು ಯಾರು ಎಂಬುದಾಗಿ, ಆದರೆ ನಾವು ಅದನ್ನ ನಮ್ಮ ಜೀವಿತದ ಮೂಲಕ ನಾವು ಅದನ್ನ ಸಾಕ್ಷೀಕರಿಸಬೇಕು. Now let's start by reading verse 20 and 21. ನಾವು 20 ಮತ್ತು 21ನೇ ವಚನವನ್ನು ಓದಿಕೊಂಡು ನಮ್ಮ ಅಧ್ಯಯನವನ್ನ ಪ್ರಾರಂಭಿಸೋಣ. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. We have looked at Paul using different metaphor about Timothy, a servant of God. ಇಲ್ಲಿ ಪೌಲನು ದೇವರ ಸೇವಕನಾದಂತ ತಿಮೋಥಿಯನ ಕುರಿತಾಗಿ ಅನೇಕ ಉಪಮಾನ ಪದಗಳನ್ನ ಉಪಯೋಗಿಸಿರುವುದನ್ನ ನಾವು ನೋಡಿಕೊಂಡೆವು. He is a soldier. ಆತನು ದೇವರ ಸೈನಿಕನು. He is an athlete. ಆತನು ಒಬ್ಬ ಓಟಗಾರನು. He is a farmer. ಆತನು ಒಬ್ಬ ವ್ಯವಸಾಯಗಾರನು. And now he is using a new metaphor. He is a workman in the building or the household of God. ಈಗ ಇಲ್ಲಿ ತಿಮೋಥಿಯನ ಕುರಿತಾಗಿ ಹೊಸದಾದ ರೂಪಕ ಪದವನ್ನ ಆತನು ಉಪಯೋಗಿಸುತ್ತಾನೆ. ಏನೆಂದರೆ ದೇವರ ಆ ಕಟ್ಟಡದ ಸೇವೆಯಲ್ಲಿ ಉತ್ತಮವಾದ ಕೆಲಸಗಾರನು ಎಂಬುದಾಗಿ ಹೇಳುತ್ತಾನೆ. Household, ಮನೆ. ದೇವರ ಮನೆಯಲ್ಲಿ. It's a large house. ದೇವರ ಮನೆ ಅದು ದೊಡ್ಡದಾದ ಮನೆ. Here we read a great house. There are not only vessels of gold and silver, but of wood and clay. ಇಲ್ಲಿ ನಾವು ನೋಡುತ್ತೇವೆ ದೊಡ್ಡ ಮನೆಯಲ್ಲಿ, ದೇವರ ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. It's a great house. ಅದು ದೊಡ್ಡ ಮನೆ. It's a rich man's house. ಅದು ಒಬ್ಬ ಶ್ರೀಮಂತ ವ್ಯಕ್ತಿಯ ಮನೆ. Which is this house? ಈ ಮನೆ ಯಾವುದು? In the Old Testament we see Solomon building a great temple. ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ ಆ ಸೊಲೊಮೋನನು ದೊಡ್ಡ ದೇವಾಲಯವನ್ನು ಕಟ್ಟುವುದನ್ನ ನೋಡುತ್ತೇವೆ. It was perhaps like one of the wonders of those days. ಆ ದಿನಗಳಲ್ಲಿ ಇದ್ದಂತಹ ಒಂದು ಅದ್ಭುತ ಎಂಬುದಾಗಿ ನಾವು ಕರೆಯಬಹುದು. The amount of gold used for building that temple were not in kilograms, it was in tons. ಆ ದೇವಾಲಯನ್ನ ಕಟ್ಟಲಿಕ್ಕೆ ಉಪಯೋಗಿಸಿದಂತ ಆ ಬಂಗಾರ ಅದು ಕೆಜಿ ಗಟ್ಟಲೆ ಅಲ್ಲ, ಬದಲಾಗಿ ಟನ್ ಗಟ್ಟಲೆ ಉಪಯೋಗಿಸಲ್ಪಟ್ಟಿತ್ತು. It was a great house. ಅದು ಒಂದು ದೊಡ್ಡದಾದಂತ ಮನೆಯಾಗಿತ್ತು. So we know King Nebuchadnezzar came and destroyed it completely and burned it down. ನಮಗೆ ಗೊತ್ತು, ಅರಸನಾದ ನೆಬೂಕದ್ನೆಚ್ಚರನು ಬಂದನು, ಅದನ್ನೆಲ್ಲ ಕೊಳ್ಳೆ ಹೊಡೆದು ಅದನ್ನ ಸುಟ್ಟು ಹಾಕಿಬಿಟ್ಟನು. So even though it was a great house in man's estimation, it did not last. ಮಾನವನ ಲೆಕ್ಕದಲ್ಲಿ ಅದು ಒಂದು ಅದ್ಭುತವಾದಂತ ದೊಡ್ಡ ಮನೆಯಾಗಿದ್ದರೂ ಅದು ಶಾಶ್ವತವಾಗಿ ಉಳಿಯಲಿಲ್ಲ. 1 Timothy 3:15, we already looked at it, but for anybody new, we can see which is this great house of the rich man. ನಾವು ಈ ದೊಡ್ಡ ಶ್ರೀಮಂತ ವ್ಯಕ್ತಿಯ ಈ ದೊಡ್ಡ ಮನೆ ಯಾವುದು ಎಂಬುದಾಗಿ ನೋಡಿಕೊಳ್ಳಬೇಕಾದ್ರೆ 1 ತಿಮೋಥೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ಯಾರಾದರೂ ಹೊಸದಾಗಿ ಸೇರಿರುವುದಾದರೆ ಅವರ ಉಪಯೋಗಕ್ಕಾಗಿ ಈ ವಚನವನ್ನು ನಾವು ಓದೋಣ. 1 Timothy 3:15. 1 ತಿಮೋಥೆ 3ನೇ ಅಧ್ಯಾಯ 15ನೇ ವಚನ. ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. So the great house is the house of God, which is the New Testament church today. ಆ ಒಂದು ದೊಡ್ಡ ಮನೆ ಎಂಬುದಾಗಿ ಹೇಳುವಾಗ ಅದು ದೇವರ ಮನೆ, ಅದು ಹೊಸ ಒಡಂಬಡಿಕೆಯ ಸಭೆಯೇ ಆಗಿದೆ. Solomon's house was so big, the house of God, the temple, but it was destroyed. It didn't last. ಸೊಲೊಮೋನನು ಕಟ್ಟಿಸಿದಂತಹ ಆ ದೇವರ ಮನೆ ಅದು ಅತ್ಯಂತ ದೊಡ್ಡದಾಗಿತ್ತು, ಆದರೆ ಅದು ಶಾಶ್ವತವಾಗಿ ಉಳಿಯಲಿಲ್ಲ, ಅದು ನಾಶ ಮಾಡಲ್ಪಟ್ಟಿತು.
But we know in Matthew 16:18, the Lord said, I will build my church. ಆದರೆ ನಾವು ಮತ್ತಾಯ 16:15 ವಚನದಲ್ಲಿ ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಾನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನ ಕಟ್ಟುತ್ತೇನೆ ಎಂಬುದಾಗಿ ಹೇಳ್ತಾನೆ. And the gates of hell cannot prevail against it. ಆ ಪಾತಾಳದ ಆ ಬಾಗಿಲುಗಳು ಅದನ್ನ ವಶಪಡಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆತನು ಹೇಳುತ್ತಾನೆ. So Paul is telling Timothy that you are working in a great house. ಪೌಲನು ತಿಮೋಥಿನಿಗೆ ಹೇಳುತ್ತಿದ್ದಾನೆ ಏನೆಂದರೆ, ನೀನು ಆ ದೊಡ್ಡ ಮನೆಯಲ್ಲಿ ಕೆಲಸ ಮಾಡುವವನಾಗಿದ್ದಿ. But in the house there are different vessels, some of gold and silver, other of wood and clay. ಆದರೆ ಆ ಮನೆಯಲ್ಲಿ ವಿಧವಾದಂತಹ ಪಾತ್ರೆಗಳುಂಟು, ಕೆಲವು ಬೆಳ್ಳಿಯವು, ಬಂಗಾರದವುಗಳು, ಕೆಲವು ಮರದವು ಮತ್ತು ಮಣ್ಣಿನ ಪಾತ್ರೆಗಳು. Some are for noble purposes, some are for ignoble purposes. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. Now here it is a clear reference about the faithful and the unfaithful within the church. ಇಲ್ಲಿ ಆತನು ಹೇಳುತ್ತಾ ಇರುವಂತದ್ದು ಸ್ಪಷ್ಟವಾಗಿ ಸಭೆಯ ಒಳಗೆ ಇರುವಂತಹ ನಂಬಿಗಸ್ತ ವ್ಯಕ್ತಿಗಳು ಮತ್ತು ಅಪನಂಬಿಗಸ್ತ ವ್ಯಕ್ತಿಗಳ ಕುರಿತಾಗಿ ಮಾತನಾಡುತ್ತಿದ್ದಾನೆ. Now the Paul shifted the metaphor slightly to show how Timothy can be an instrument for noble purpose. ಇಲ್ಲಿ ಪೌಲನು ತಾನು ಉಪಯೋಗಿಸಿದಂತಹ ಆ ರೂಪಕ ಪದವನ್ನ ಸ್ವಲ್ಪ ಬದಲಾಯಿಸುವವನಾಗಿ ಹೇಗೆ ತಿಮೋಥೆಯನು ಒಳ್ಳೆಯ ಉತ್ತಮವಾದ ಕಾರ್ಯಗಳಿಗೆ ದೇವರ ಮನೆಯಲ್ಲಿ ಉಪಯೋಗಿಸಲ್ಪಡಬಹುದು ಎಂಬುದಾಗಿ ಹೇಳುತ್ತಿದ್ದಾನೆ. If God has to use him, he has to be cleansed from the ignoble vessels. ದೇವರು ಆತನನ್ನ ತನ್ನ ಸೇವೆಯಲ್ಲಿ ಉಪಯೋಗಿಸಬೇಕಾದರೆ ಆತನು ಹೀನ ಬಳಕೆಗೆ ಇರುವಂತಹ ಪಾತ್ರೆಗಳಿಂದ ತನ್ನನ್ನು ತಾನು ದೂರ ಮಾಡಿಕೊಳ್ಳಬೇಕು ಅಥವಾ ಶುದ್ಧಪಡಿಸಿಕೊಳ್ಳಬೇಕು. Not just only cleansing from corruption, but from the corrupted vessels. ತನ್ನ ನಡತೆಯನ್ನ ಆತನು ಸರಿಪಡಿಸಿಕೊಳ್ಳುವುದು ಮಾತ್ರವಲ್ಲ, ಬದಲಾಗಿ ಹೀನ ಬಳಕೆಯ ಪಾತ್ರೆಗಳಿಂದಲೂ ತನ್ನನ್ನು ತಾನು ದೂರ ಮಾಡಿಕೊಳ್ಳಬೇಕು. When you come to Revelation chapter 18:4, verse 4, there is a clear instruction there to come out from among them. ನಾವು ಪ್ರಕಟಣೆ 18ನೇ ಅಧ್ಯಾಯ 4ನೇ ವಚನಕ್ಕೆ ಬರುವಾಗ ಅಲ್ಲಿ ಅಂತಹ ವ್ಯಕ್ತಿಗಳಿಂದ, ದುಷ್ಟರ ಸಹವಾಸದಿಂದ ದೂರ ಬಾ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳುತ್ತಾನೆ. Here Paul is telling to Timothy to come out from false teachers. ಇಲ್ಲಿ ಪೌಲನು ತಿಮೋಥಿಯನಿಗೆ ಹೇಳುತ್ತಿದ್ದಾನೆ, ಸುಳ್ಳು ಬೋಧಕರಿಂದ ನಿನ್ನನ್ನು ನೀನು ದೂರ ಮಾಡಿಕೋ ಎಂಬುದಾಗಿ. Remember, I told you all the second epistles have clear warnings and instruction to stay away from false teaching of the end days. ನಾನು ನಿಮಗೆ ಈಗಾಗಲೇ ಹೇಳಿದೆನು, ಎಲ್ಲಾ ಎರಡನೆಯ ಪತ್ರಿಕೆಗಳು ಅದು ಕಡೆಯ ಕಾಲದಲ್ಲಿ ಇರುವಂತಹ ಸುಳ್ಳು ಬೋಧನೆಗಳ ಕುರಿತಾಗಿ ಬೋಧಿಸುತ್ತವೆ ಎಂಬುದಾಗಿ. And if Timothy separate himself from such vessels, he would be a different kind of vessel. ಒಂದು ವೇಳೆ ತಿಮೋಥೆಯನು ಅಂತಹ ಹೀನ ಬಳಕೆಯ ಪಾತ್ರೆಗಳಿಂದ ತನ್ನನ್ನು ತಾನು ಬೇರ್ಪಡಿಸಿಕೊಳ್ಳುವಾಗ ಆತನು ಒಂದು ಉತ್ತಮವಾದಂತಹ ಪಾತ್ರೆ ಆಗುತ್ತಾನೆ. He will be for noble purpose, for honor. ಆತನು ಒಳ್ಳೆಯ ಉತ್ತಮವಾದ ಬಳಕೆಗೆ ಮತ್ತು ಗೌರವವಾದ ಬಳಕೆಗೆ ಉಪಯೋಗಿಸಲ್ಪಡುವ ಪಾತ್ರೆ ಆಗುತ್ತಾನೆ. He will be holy vessel. ಆತನು ಪರಿಶುದ್ಧವಾದ ಪಾತ್ರೆ ಆಗಿರುತ್ತಾನೆ. What does holy in the Bible means? ಸತ್ಯವೇದದಲ್ಲಿ ಪರಿಶುದ್ಧತೆ ಎಂಬುದಾಗಿ ಹೇಳುವಾಗ ಅದರ ಅರ್ಥವೇನು? It means set apart for the Lord's use. ಅದರ ಅರ್ಥ ಕರ್ತನ ಸೇವೆಗಾಗಿ ಪ್ರತ್ಯೇಕಿಸಲ್ಪಟ್ಟವರು ಎಂಬುದಾಗಿ. God is holy means God is set apart from everything else. ದೇವರು ಪರಿಶುದ್ಧನು ಎಂಬುದಾಗಿ ಹೇಳುವಾಗ ಆತನು ಎಲ್ಲದರಿಂದಲೂ ತನ್ನನ್ನು ತಾನು ಬೇರ್ಪಡಿಸಿಕೊಂಡಿದ್ದಾನೆ ಎಂಬುದಾಗಿ ಅರ್ಥ. Thirdly, he will be a useful or a serviceable vessel to the master. ಮೂರನೇದಾಗಿ ಆತನು ಯಜಮಾನನ ಉಪಯೋಗಕ್ಕೆ ಬರುವಂತಹ ಒಂದು ಉತ್ತಮ ಪಾತ್ರೆ ಆಗುತ್ತಾನೆ. Lastly, he will be prepared to do any good work. ಕಡೆಯದಾಗಿ ಆತನು ಸಕಲ ಸತ್ಕ್ರಿಯೆಗಳನ್ನ ಮಾಡುವುದಕ್ಕೆ ಆತನು ಸಿದ್ಧನಾಗಿರುತ್ತಾನೆ. So as a servant of God, he has to be a separated man for the master's use. ಆದ್ದರಿಂದ ದೇವರ ಸೇವಕನಾಗುವಾಗ ಆ ಯಜಮಾನನ ಬಳಕೆಗೆ ಯೋಗ್ಯವಾದಂತಹ ಉತ್ತಮ ಪಾತ್ರೆಯಾಗಿರಬೇಕು. What is clean and set apart for special use can easily be contaminated
and rendered unusable through contact with the corrupt. ಯಾವ ಪಾತ್ರೆಯು ಅದು ಪ್ರತ್ಯೇಕಿಸಲ್ಪಟ್ಟು ಉತ್ತಮ ಬಳಕೆಗಾಗಿ ಅದು ಇಡಲ್ಪಟ್ಟಿತೋ ಆ ಪಾತ್ರೆಯು ತನ್ನನ್ನ ತಾನು ಆ ಹೀನ ಬಳಕೆಯ ಪಾತ್ರೆಗಳೊಟ್ಟಿಗೆ ಸೇರಿಸಿಕೊಳ್ಳುವುದರ ಮೂಲಕ ಅದು ಅಶುದ್ಧವಾಗುವ ಸಾಧ್ಯತೆ ಉಂಟು. Paul was very concerned that Timothy, his choicest disciple, keep himself in a usable condition for the Lord. ಪೌಲನು ತಿಮೋತಿಯನಿಗೆ ತನ್ನ ಪ್ರಿಯನಾದ ಸೇವಕನಾದ ತಿಮೋತಿಯ ಕುರಿತಾಗಿ ಆತನು ಹೇಳುತ್ತಾನೆ, ನೀನು ನಿನ್ನನ್ನ ಉತ್ತಮ ಬಳಕೆಗೆ ಯೋಗ್ಯವಾಗುವ ಪಾತ್ರೆಯಾಗಿ ಪ್ರತ್ಯೇಕಿಸಿ ಇಟ್ಟುಕೋ ಎಂಬುದಾಗಿ ಹೇಳುತ್ತಾನೆ. My beloved brothers and sisters, this is for me and you. God is not looking for golden vessel or silver vessel, but God is looking for a clean vessel. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಚನ ನನಗೆ ನಿಮಗೆ ಇರುವಂತದ್ದಾಗಿದೆ. ದೇವರು ಬೆಳ್ಳಿಯ ಪಾತ್ರೆಗಾಗಿ, ಬಂಗಾರದ ಪಾತ್ರೆಗಾಗಿ ಆತನು ಹುಡುಕುತ್ತಿಲ್ಲ, ಬದಲಾಗಿ ಪರಿಶುದ್ಧವಾದಂತಹ ಪಾತ್ರೆಗಾಗಿ ಆತನು ಹುಡುಕುತ್ತಿದ್ದಾನೆ. God can only use a clean vessel. ದೇವರು ಒಂದು ಶುದ್ಧವಾದ ಪಾತ್ರೆಯನ್ನ ಮಾತ್ರ ಉಪಯೋಗಿಸಲಿಕ್ಕೆ ಸಾಧ್ಯ. Here it is whose responsibility is to keep oneself clean. ಇಲ್ಲಿ ನಿನ್ನನ್ನ ನೀನು ಶುದ್ಧ ಮಾಡಿಕೊಂಡು ಇಟ್ಟುಕೊಳ್ಳುವಂತಹ ಜವಾಬ್ದಾರಿ ಇದೆ ಎಂಬುದಾಗಿ ಹೇಳುತ್ತಿದ್ದಾನೆ. So it's our individual responsibility. ಇದು ನನ್ನ ನಿಮ್ಮೆಲ್ಲರ ವೈಯಕ್ತಿಕವಾದಂತಹ ಜವಾಬ್ದಾರಿಯಾಗಿದೆ. Look at 2 Corinthians chapter 7 verse 1. ನಾವು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1ನೇ ವಚನವನ್ನು ನೋಡಿಕೊಳ್ಳೋಣ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. Here again it says, let us cleanse ourselves. So it is my responsibility and your responsibility to cleanse ourselves from any contamination. ಇಲ್ಲಿ ಮತ್ತೆ ಆತನು ಹೇಳುತ್ತಾ ಇರುವಂತದ್ದು, ನಾವು ನಮ್ಮನ್ನ ಆ ಕಲ್ಮಶಗಳಿಂದ ಶುಚಿ ಮಾಡಿಕೊಳ್ಳಬೇಕು ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. You turn with me to Zechariah's prophecy, chapter 3, verse 1 to 5. ನಾವು ಜಕರ್ಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 1ರಿಂದ 5ನೇ ವಚನದವರೆಗೆ ನೋಡಿಕೊಳ್ಳೋಣ. Can you read that, brother? Yes, sir. Zechariah chapter 3, verse 1 to 5. ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 1ರಿಂದ 5ನೇ ವಚನಗಳವರೆಗೆ ನಾವು ನೋಡಿಕೊಳ್ಳೋಣ. ಅನಂತರ ಮಹಾಯಾಜಕನಾದ ಯೆಹೋಶುವನು ಯೆಹೋವನ ದೂತನ ಮುಂದೆ ನಿಂತಿರುವುದನ್ನು ಯೆಹೋವನು ನನಗೆ ತೋರಿಸಿದನು. ಸೈತಾನನು ಯೆಹೋಶುವನಿಗೆ ಪ್ರತಿಕಕ್ಷಿಯಾಗಿ ಅವನ ಬಲಗಡೆಯಲ್ಲಿ ನಿಂತಿದ್ದನು. ಆಗ ಯೆಹೋವನ ದೂತನು ಸೈತಾನನೇ, ಯೆಹೋವನು ನಿನ್ನನ್ನು ಖಂಡಿಸಲಿ. ಹೌದು, ಯೆರೂಸಲೇಮನ್ನು ಆರಿಸಿಕೊಂಡಿರುವ ಯೆಹೋವನು ನಿನ್ನನ್ನು ಖಂಡಿಸಲಿ. ಅದು ಉರಿಯಿಂದ ಎಳೆದ ಕೊಳ್ಳಿಯಾಗಿದೆಯಲ್ಲ ಎಂದು ಹೇಳಿದನು. ಯೆಹೋಶುವನು ದೇವದೂತನ ಮುಂದೆ ಕೊಳೆ ಬಟ್ಟೆಯಾಗಿ ನಿಂತಿರಲು ದೇವದೂತನು ತನ್ನ ಸೇವಕರಿಗೆ, ಇವನ ಕೊಳೆ ಬಟ್ಟೆಗಳನ್ನು ತೆಗೆದು ಬಿಡಿರಿ ಎಂದು ಅಪ್ಪಣೆ ಕೊಟ್ಟು ಅವನಿಗೆ, ಇಗೋ, ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ, ನಿನಗೆ ಶ್ರೇಷ್ಠ ವಸ್ತ್ರಗಳನ್ನು ತೊಡಿಸುವೆನು ಎಂದು ಹೇಳಿದನು. ಇವನ ತಲೆಗೆ ಶುಭ್ರವಾದ ಮುಂಡಾಸವನ್ನು ಸುತ್ತಿರಿ ಎಂದು ಅವನು ಅಪ್ಪಣೆ ಕೊಡಲು ಅವರು ಅವನ ತಲೆಗೆ ಶುಭ್ರವಾದ ಮುಂಡಾಸವನ್ನು ಸುತ್ತಿ ಅವನಿಗೆ ವಸ್ತ್ರಗಳನ್ನು ಹಾಕಿದರು. ಆಗ ಯೆಹೋವನ ದೂತನು ಎದ್ದು ನಿಂತಿದ್ದನು. Here we see about the problem, what is happening in the throne room of God. Satan is accusing God's servant because they are not clean. ಇಲ್ಲಿ ನಾವು ನೋಡುತ್ತಾ ಇರುವಂತಹ ಈ ಒಂದು ಚಿತ್ರಣ ದೇವರ ಸಿಂಹಾಸನದ ಮುಂದೆ ನಡೆಯುತ್ತಾ ಇರುವಂತಹ ಚಿತ್ರಣವಾಗಿದೆ. ಸೈತಾನನು ದೇವರ ಸೇವಕರು ಆತನು ಪರಿಶುದ್ಧರಾಗಿ ಇಲ್ಲದೆ ಇರುವುದರ ಕುರಿತಾಗಿ ಆಪಾದನೆ ಮಾಡುತ್ತಿದ್ದಾನೆ. There is an accusation because Joshua he was clothed with filthy garments. ಇಲ್ಲಿ ಯೆಹೋಶುವನು ಕೊಳೆಯ ಬಟ್ಟೆಯನ್ನು ಉಟ್ಟುಕೊಂಡು ನಿಂತಿರುವುದರಿಂದ ಆತನು ಆಪಾದನೆಯನ್ನು ಹೊರಿಸುತ್ತಿದ್ದಾನೆ. Satan will lead us to uncleanness and then he will accuse us before God. Pardon me, uncle? Satan will guide us to become unclean. He will lead us and then he will accuse us before God. ಸೈತಾನನು ನಮ್ಮನ್ನ ಅಪವಿತ್ರ ಮಾಡಿಕೊಳ್ಳುವ ಹಾಗೆ ಪ್ರೇರೇಪಿಸುವವನಾಗಿ ನಾವು ಅಪವಿತ್ರವಾದಾಗ ದೇವರ ಮುಂದೆ ನಮ್ಮನ್ನೇ ಆಪಾದಿಸುತ್ತಾನೆ. Look at Isaiah 52:11. ನಾವು ಯೆಶಾಯ 52ನೇ ಅಧ್ಯಾಯ 11ನೇ ವಚನವನ್ನ ನೋಡಿಕೊಳ್ಳೋಣ.
ಯೆಶಾಯ 52:11 ವಚನ. ತೊಲಗಿರಿ ತೊಲಗಿರಿ, ಬಾಬೆಲಿನಿಂದ ಹೊರಡಿರಿ, ಅಶುದ್ಧವಾದ ಯಾವುದನ್ನೂ ಮುಟ್ಟದಿರಿ, ಅದರ ಮಧ್ಯದೊಳಗಿಂದ ತೆರಳಿರಿ, ಯೆಹೋವನ ಆರಾಧನೆಯ ಉಪಕರಣಗಳನ್ನು ಹೊರುವವರೇ ಶುದ್ಧರಾಗಿರಿ. Yeah, those who carry the vessels of the Lord, and they are commanded to be purified. ದೇವರ ಆ ಉಪಕರಣಗಳನ್ನ ಹೊರುವವರು ತಮ್ಮನ್ನು ತಾವು ಶುದ್ಧಿಪಡಿಸಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಆಜ್ಞೆ ಉಂಟು. We can also read Haggai chapter 2 verse 11 to 14. ನಾವು ಹಗ್ಗಾಯ 2ನೇ ಅಧ್ಯಾಯ 11ರಿಂದ 15ನೇ ವಚನವನ್ನ ನಾವು ನೋಡಿಕೊಳ್ಳೋಣ. 11 to 14. 11ರಿಂದ 14ನೇ ವಚನದವರೆಗೆ. ಹಗ್ಗಾಯ 2ನೇ ಅಧ್ಯಾಯ 11ರಿಂದ 14. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನೀನು ಯಾಜಕರ ಹತ್ತಿರ ಹೋಗಿ ಒಬ್ಬನು ತನ್ನ ವಸ್ತ್ರದ ಸೆರಗಿನಲ್ಲಿ ಮೀಸಲಿನ ಮಾಂಸವನ್ನು ಇಟ್ಟುಕೊಂಡು ಬರುತ್ತಿರುವಾಗ ಆ ಸೆರಗು ರೊಟ್ಟಿಯನ್ನು ಇಲ್ಲವೇ ಗುಗ್ಗರಿಯನ್ನು ಅಥವಾ ದ್ರಾಕ್ಷರಸವನ್ನು ಇಲ್ಲವೇ ಎಣ್ಣೆಯನ್ನು ಅಥವಾ ಯಾವ ಆಹಾರ ಪದಾರ್ಥವನ್ನಾಗಲಿ ಸೋಕಿದರೆ ಅವು ಪರಿಶುದ್ಧವಾಗುವವೋ ಎಂದು ಧರ್ಮವಿದ್ಯೆಯನ್ನು ವಿಚಾರಿಸು. ಪ್ರವಾದಿಯು ಹಾಗೆ ವಿಚಾರಿಸಲು ಯಾಜಕರು ಇಲ್ಲವೆಂದು ಉತ್ತರ ಕೊಟ್ಟರು. ಆಮೇಲೆ ಹಗ್ಗಾಯನು, ಹೆಣವನ್ನು ಮುಟ್ಟಿ ಅಶುದ್ಧನಾದವನು ಇವುಗಳಲ್ಲಿ ಯಾವುದನ್ನಾದರೂ ಸೋಕಿದರೆ ಅದು ಅಶುದ್ಧವಾಗುವುದೋ ಎಂದು ಕೇಳಿದ್ದಕ್ಕೆ ಯಾಜಕರು, ಅಶುದ್ಧವೇ ಆಗುವುದು ಎಂದು ಉತ್ತರ ಕೊಟ್ಟರು. ಆಗ ಹಗ್ಗಾಯನು ಆ ಪ್ರಸ್ತಾಪವನ್ನೆತ್ತಿ ಹೀಗಂದನು, ಯೆಹೋವನು ಇಂತೆನ್ನುತ್ತಾನೆ, ಅದರಂತೆ ಈ ಪ್ರಜೆಯು, ಅದರಂತೆ ಈ ಜನಾಂಗವು, ಅದರಂತೆ ಇವರು ಕೈ ಹಾಕುವ ಎಲ್ಲಾ ಕೆಲಸವು, ಅಲ್ಲಿ ತಂದಿಡುವ ನೈವೇದ್ಯವು ನನಗೆ ಅಶುದ್ಧವೇ ಸರಿ. There is a beautiful lesson and a picture here. ಇಲ್ಲಿ ನಾವು ಕಲಿಯಬೇಕಾದಂತಹ ಒಂದು ಅದ್ಭುತವಾದಂತಹ ಪಾಠ ಮತ್ತು ಚಿತ್ರಣ ಉಂಟು. He that is holy cannot impart holiness to another one. ಯಾವನು ಪರಿಶುದ್ಧನಾಗಿರುತ್ತಾನೋ ಅವನು ಇತರರನ್ನ ಪರಿಶುದ್ಧರನ್ನಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. But he that is defiled can contaminate another person. ಆದರೆ ಯಾವನು ಅಶುದ್ಧನಾಗಿರುತ್ತಾನೋ ಆತನು ಇತರರನ್ನ ಅಶುದ್ಧರನ್ನಾಗಿ ಮಾಡಬಹುದು. The best example, if you take a drop of poison and put it into a nice milk, what will happen? ಅತ್ಯುತ್ತಮವಾದ ಉದಾಹರಣೆ ಎಂದರೆ, ಒಂದು ಹನಿ ವಿಷವನ್ನು ತೆಗೆದುಕೊಂಡು ಒಂದು ಲೋಟ ಹಾಲಿಗೆ ಹಾಕುವುದಾದ್ರೆ ಏನಾಗುತ್ತದೆ? The milk will become poisoned. ಆ ಹಾಲು ಕೂಡ ವಿಷವಾಗುತ್ತದೆ. But if you drop a drop of milk into a poison, will the poison become clean? ಆದರೆ ನೀವು ಆ ಒಂದು ಹನಿ ಹಾಲನ್ನ ತೆಗೆದುಕೊಂಡು ಆ ವಿಷಕ್ಕೆ ಹಾಕುವುದಾದರೆ ಆ ವಿಷ ಅದು ಪರಿಶುದ್ಧವಾಗುತ್ತದ? Definitely not. ಖಂಡಿತವಾಗಿಯೂ ಇಲ್ಲ. That is what the Lord is telling in the book of Haggai to us. ಅದನ್ನೇ ಕರ್ತನ ಅಂತ ಯೆಹೋವನು ಹಗ್ಗಾಯನ ಗ್ರಂಥದಲ್ಲಿ ನಮಗೆ ಹೇಳುತ್ತಿದ್ದಾನೆ. Suppose there is a very pure, clean river with clean water coming, and another river with filthy water, all the factory waste and all the garbage coming in, and if those two rivers meet together, what will happen? ಒಂದು ಪರಿಶುದ್ಧವಾದಂತಹ ನೀರನ್ನ ಹೊಂದಿದಂತಹ ನದಿ ಹರಿಯುವಾಗ ಅದೇ ರೀತಿ ಕಲುಷಿತವಾದಂತಹ ಆ ಫ್ಯಾಕ್ಟರಿಗಳಿಂದ ಬರುವಂತಹ ಕೊಳಚೆ ನೀರನ್ನ ಹೊಂದಿದಂತಹ ಒಂದು ನದಿ ಎರಡು ಬಂದು ಸೇರುವಾಗ ಏನಾಗುತ್ತದೆ? Will the clean water make the unclean pure? ಆ ಒಂದು ಪರಿಶುದ್ಧವಾದಂತ ನೀರು ಅಶುದ್ಧವಾದ ನೀರನ್ನ ಶುದ್ಧಗೊಳಿಸಲಿಕ್ಕೆ ಸಾಧ್ಯವಾ? Absolutely not. ಖಂಡಿತವಾಗಿಯೂ ಇಲ್ಲ. But the unclean water will pollute the clean river. ಆದರೆ ಆ ಕಲುಷಿತವಾದಂತಹ ನೀರು ಪರಿಶುದ್ಧವಾದಂತ ನೀರನ್ನ ಕಲುಷಿತಗೊಳಿಸುತ್ತದೆ. In the things of God, the clean and unclean cannot mix. Light and darkness cannot mix. ದೇವರ ಯೋಜನೆಯಲ್ಲಿ ಪರಿಶುದ್ಧವಾದಂಥದ್ದು ಮತ್ತು ಅಪರಿಶುದ್ಧವಾದಂಥದ್ದು ಸೇರ್ಲಿಕ್ಕೆ ಸಾಧ್ಯವಿಲ್ಲ. ಕತ್ತಲೆ ಬೆಳಕು ಎರಡೂ ಕೂಡ ಸೇರ್ಲಿಕ್ಕೆ ಸಾಧ್ಯವಿಲ್ಲ. So now Paul is using the metaphor of a clean vessel. Timothy, be a clean vessel, useful for the master's use. ಇಲ್ಲಿ ಪೌಲನು ಆ ಪರಿಶುದ್ಧವಾದಂತಹ
ಉಪಯೋಗಕ್ಕೆ ಯೋಗ್ಯವಾದಂತಹ ಪಾತ್ರೆಯ ಉಪಮಾನವನ್ನ ಬಳಸುವವನಾಗಿ ತಿಮೋಥೆಯನಿಗೆ ನೀನು ದೇವರ ಬಳಕೆಗೆ ಯೋಗ್ಯವಾದ ಪಾತ್ರೆಯಾಗಿರು ಎಂಬುದಾಗಿ ಹೇಳುತ್ತಾನೆ. Okay, next we will read verse 22 to 26. ನಾವು ನಂತರ 22ನೇ ವಚನದಿಂದ 26ನೇ ವಚನದವರೆಗೆ ಓದಿಕೊಳ್ಳೋಣ. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ಮೂಢರ ಬುದ್ಧಿಯಿಲ್ಲದ ವಿಚಾರಗಳು ಜಗಳಗಳಿಗೆ ಕಾರಣವಾಗಿವೆ ಎಂದು ತಿಳಿದು ಅವುಗಳ ಗೊಡವೆಗೆ ಹೋಗಬೇಡ. ಕರ್ತನ ದಾಸನು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಾಧುವು, ಬೋಧಿಸುವುದರಲ್ಲಿ ಪ್ರವೀಣನು, ಕೇಡನ್ನು ಸಹಿಸಿಕೊಳ್ಳುವವನು, ಎದುರಿಸುವವರನ್ನು ನಿಧಾನವಾಗಿ ತಿದ್ದುವವನು ಆಗಿರಬೇಕು. ಒಂದು ವೇಳೆ ದೇವರು ಆ ಎದುರಿಸುವವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ ಸತ್ಯದ ಜ್ಞಾನವನ್ನು ಅವರಿಗೆ ಕೊಟ್ಟನು. ಸೈತಾನನ ಉರ್ಲಿಗೆ ಬಿದ್ದವರಾದ ಇವರು ಒಂದು ವೇಳೆ ತಪ್ಪಿಸಿಕೊಂಡು ದೇವರ ಚಿತ್ತವನ್ನು ಅನುಸರಿಸುವುದಕ್ಕೆ ಸ್ವಸ್ಥಚಿತ್ತರಾದರು. Now Paul is telling Timothy about faithfulness in his conduct. ಈಗ ಪೌಲನು ತಿಮೋಥೆಯನಿಗೆ ಆತನ ಆ ಒಂದು ನಡವಳಿಕೆಯಲ್ಲಿ ಪರಿಶುದ್ಧನಾಗಿರಬೇಕು ಅಥವಾ ನಂಬಿಗಸ್ತನಾಗಿರಬೇಕು ಎಂಬುದಾಗಿ ಹೇಳುತ್ತಿದ್ದಾನೆ. Timothy was still a young man. ತಿಮೋಥೆಯನು ಒಬ್ಬ ಯೌವನ ವ್ಯಕ್ತಿಯಾಗಿದ್ದನು. Even though he was mature beyond his years, ಆತನು ತನ್ನ ಆ ಒಂದು ವಯಸ್ಸಿಗಿಂತ ಹೆಚ್ಚಾಗಿ ಪ್ರಬುದ್ಧತೆಯನ್ನು ಹೊಂದಿದ್ದರೂ ಸಹ still he was a young man. ಆತನು ಇನ್ನೂ ಯೌವನಸ್ಥನಾಗಿದ್ದನು. I have seen some young people mature in the things of God so fast. ನಾನು ಕೆಲವು ಯೌವನಸ್ಥರನ್ನು ನೋಡಿದ್ದೇನೆ, ದೇವರ ಸಂಗತಿಗಳಲ್ಲಿ ಅವರು ಬೇಗ ಪ್ರಬುದ್ಧತೆಗೆ ಬರುತ್ತಾರೆ. But then I have seen other believers who've been in the Brethren assembly or from childhood, but they are not matured to that extent. ಆದರೆ ನಾನು ಕೆಲವು ವಿಶ್ವಾಸಿಗಳನ್ನ ನಾನು ನೋಡಿದ್ದೇನೆ, ಅವರ ಆ ಒಂದು ಚಿಕ್ಕ ಎಳೆ ಪ್ರಾಯದಿಂದ ಇರಬಹುದು ಅಥವಾ ಸಹೋದರ ಸಭೆಗಳಲ್ಲಿ ಇರಬಹುದು, ಅವರು ಎಷ್ಟೇ ವಯಸ್ಸಾಗಿದರೂ ಕೂಡ ಪ್ರಬುದ್ಧತೆಗೆ ಬಂದಿರುವುದಿಲ್ಲ. So Timothy was mature spiritually beyond his age. ಆದರೆ ತಿಮೋಥೆಯನು ತನ್ನ ವಯಸ್ಸಿಗೆ ಮೀರಿ ಆತ್ಮೀಕತೆಯ ಪ್ರಬುದ್ಧತೆಯನ್ನ ಹೊಂದಿದ್ದನು. When you look at Paul became aged beyond his age because of the suffering he endured for the Lord. ಆದರೆ ನಾವು ಪೌಲನನ್ನ ಕುರಿತಾಗಿ ನೋಡುವಾಗ ಪೌಲನು ತನ್ನ ವಯಸ್ಸಿಗೆ ಮೀರಿ ವಯಸ್ಸಾದವನ ಹಾಗೆ ಆಗಿದ್ದನು, ಯಾಕಂದ್ರೆ ಕರ್ತನಿಗಾಗಿ ಆತನು ಅನುಭವಿಸಿದಂತಹ ಶ್ರಮೆಗಳ ಸಲುವಾಗಿ. But Timothy was a little timid young man, little afraid to face people, so he might be displaying some of the characteristics of the passion of a young person. ಆದರೆ ತಿಮೋಥೆಯನನ್ನ ನಾವು ನೋಡುವಾಗ ಆತನು ಮುಜುಗರ ಸ್ವಭಾವವುಳ್ಳವನಾಗಿ ಜನರ ಮುಂದೆ ಬರುವುದಕ್ಕೆ ಭಯಪಡುವ ಸ್ವಭಾವದವನಾಗಿರುವುದರಿಂದ ಆತನು ಆ ಯೌವನದ ಮತ್ತು ತನ್ನ ವಯೋಸಹಜವಾದಂತಹ ಕೆಲವು ನಡವಳಿಕೆಗಳನ್ನ ಇಲ್ಲಿ ಪ್ರದರ್ಶಿಸುತ್ತಿದ್ದಾನೆ. It could impatience, ಅದು ಒಂದು ತಾಳ್ಮೆ ಇಲ್ಲದಿರುವಿಕೆ ಇರಬಹುದು, or maybe love to argue, ಮತ್ತು ವಾದಿಸುವ ಆ ಆಸೆ ಇರಬಹುದು, maybe partiality, ಅಥವಾ ಭೇದ ಮಾಡುವಂಥದ್ದು, favoritism, ತನಗಿಷ್ಟವಾದವರ ವಿಷಯದಲ್ಲಿ ಭೇದ ಮಾಡುವುದು. So Paul is telling Timothy to flee youthful passions and flee something and pursue something. ಪೌಲನು ಆದ್ದರಿಂದ ತಿಮೋಥೆಯನಿಗೆ ಹೇಳುತ್ತಾನೆ, ನಿನ್ನ ಯೌವನದ ಇಚ್ಛೆಗಳಿಂದ ದೂರವಿರು, ಒಂದನ್ನ ಹುಡುಕು ಅಥವಾ ಹಿಂಬಾಲಿಸು ಎಂಬುದಾಗಿ ಹೇಳುತ್ತಿದ್ದಾನೆ. Now here when he says flee youthful lust, he is not primarily talking about sexual sins. ಇಲ್ಲಿ ಪೌಲನು ಯೌವನದ ಇಚ್ಛೆಗಳಿಗೆ ದೂರವಾಗಿರು ಎಂಬುದಾಗಿ ಹೇಳುವಾಗ ಆತನು ಲೈಂಗಿಕವಾದಂತಹ ಆಶೆಗಳ ಕುರಿತಾಗಿ ಮಾತನಾಡುತ್ತಿಲ್ಲ. ಮುಖ್ಯವಾಗಿ ಅಲ್ಲ, ಇಟ್ ಈಸ್ ಇನ್ಕ್ಲೂಡೆಡ್, ಬಟ್ ದಟ್ಸ್ ನಾಟ್ ದ ಮೇನ್ ಥಿಂಗ್. ಆ ಒಂದು ಲೈಂಗಿಕ ಆಶೆಗಳು ಕೂಡ ಇದರಲ್ಲಿ ಸೇರಿದೆ, ಆದರೆ ಅದೇ ಮುಖ್ಯವಾಗಿ ಅದರ ಕುರಿತಾಗಿ ಮಾತನಾಡುತ್ತಿಲ್ಲ. ಫ್ಲೀ ದ ಈವಿಲ್ ಡಿಸೈರ್ಸ್ ಆಫ್ ದ ಯೂತ್. ಆ ಯೌವನದ ಆ ಒಂದು ಕೆಟ್ಟ ಆಶೆಗಳಿಂದ ದೂರವಿರು. Now when you think about somebody fleeing from such things, who comes to your mind first? ಅಂತಹ ಯೌವನದ ಇಚ್ಛೆಗಳಿಂದ
ಓಡಿ ಹೋದಂತ ವ್ಯಕ್ತಿಯ ಕುರಿತಾಗಿ ನಾನು ಮಾತನಾಡುವಾಗ ಯಾರು ನಿಮ್ಮ ಮನಸ್ಸಿಗೆ ಬರುತ್ತಾರೆ ಮೊದಲನೇದಾಗಿ? Of course, I know most of you are thinking about Joseph in Potiphar's house, right? ಪೋಟಿಫರ್ನ ಮನೆಯಲ್ಲಿದ್ದಂತ ಯೋಸೇಫನ ಕುರಿತಾಗಿ ನೀವೆಲ್ಲರೂ ಯೋಚಿಸುತ್ತಿದ್ದೀರಿ ಎಂಬುದಾಗಿ ನನಗೆ ಗೊತ್ತು. Joseph ran away from Potiphar's wife 400 years before the law was given in Mount Sinai. ಪೋಟಿಫರನ ಹೆಂಡತಿಯಿಂದ ಯೋಸೇಫನು ಆತನು ದೂರವಾಗಿ ಓಡಿ ಹೋದನು ಪಾಪ ಮಾಡದೆ. ಯಾವಾಗ ಎಂಬುದಾಗಿ ನಾವು ನೋಡುವಾಗ ಧರ್ಮಶಾಸ್ತ್ರದ ಆಜ್ಞೆಗಳು ಕೊಡುವುದಕ್ಕಿಂತ 400 ವರ್ಷಗಳ ಹಿಂದೆಯೇ ಆ ರೀತಿ ಆತನು ಮಾಡಿದ್ದನು. He didn't have any commandment to not to have adultery, nothing. He had no book of the Bible, but he fled from that sin. ಆತನ ಬಳಿಯಲ್ಲಿ ದೇವರ ಯಾವ ಆಜ್ಞೆಗಳಾಗಲಿ ಪುಸ್ತಕವಾಗಲಿ ಇರಲಿಲ್ಲ ಮತ್ತು ಆ ವ್ಯಭಿಚಾರದಿಂದ ದೂರವಿರು ಎಂಬಂತ ಯಾವ ಆಜ್ಞೆಗಳು ಇಲ್ಲದೆ ಇದ್ದಾಗ್ಯೂ ಕೂಡ ಆತನು ಆ ಒಂದು ಪಾಪದಿಂದ ಓಡಿ ಹೋದನು. And on the other side, when you look at David, who fell with Bathsheba, that was 400 years after the law was given. ಆದರೆ ದಾವೀದನನ್ನ ನಾವು ನೋಡುವಾಗ ಆತನು ಬೆಚ್ಚಬೆಯೊಟ್ಟಿಗೆ ವ್ಯಭಿಚಾರ ಮಾಡಿದಾಗ ಅದು 400 ವರ್ಷಗಳು ಕಳೆದಿತ್ತು ಧರ್ಮಶಾಸ್ತ್ರವು ಕೊಡಲ್ಪಟ್ಟು. He had the word of God. ಆತನ ಬಳಿಯಲ್ಲಿ ದೇವರ ವಾಕ್ಯವಿತ್ತು. He had the commandment. ದೇವರ ಆಜ್ಞೆಗಳಿತ್ತು. But instead of fleeing it, he pursued it and fell into it. ಅದರಿಂದ ದೂರವಾಗಿ ಓಡಿ ಹೋಗುವುದರ ಬದಲಾಗಿ ಆತನು ಅದನ್ನೇ ಹುಡುಕುವವನಾಗಿ ಅದನ್ನೇ ಹಿಂಬಾಲಿಸಿದನು ಮತ್ತು ಅದರ ಸೆಳವಿಗೆ ಬಿದ್ದನು. So Paul is telling, be careful as a young person. You flee, but you pursue. Fleeing is not enough. You have to pursue righteousness, faith, and love. ಆದ್ದರಿಂದ ಪೌಲನು ತಿಮೋಥೆಯನಿಗೆ ಹೇಳುತ್ತಿದ್ದಾನೆ, ಯೌವನಸ್ಥನ ಅಂತ ನೀನು ಇಂತಹ ಆಶೆಗಳಿಂದ ದೂರವಿರು, ಒಂದರಿಂದ ದೂರ ಹೋಗು ಮತ್ತು ಇನ್ನೊಂದನ್ನ ಹಿಂಬಾಲಿಸು ಎಂಬುದಾಗಿ ಹೇಳುತ್ತಾನೆ. ಯಾವುದನ್ನ ಹಿಂಬಾಲಿಸಬೇಕು ಎಂಬುದಾಗಿ ಹೇಳುವಾಗ ಪ್ರೀತಿ, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನ ಹಿಂಬಾಲಿಸು ಎಂಬುದಾಗಿ ಹೇಳುತ್ತಾನೆ. When you look at the word of God, it always tells you what to stay away from, but that alone is not enough. It tells you what to pursue, what to seek after. ನಾವು ದೇವರ ವಾಕ್ಯವನ್ನ ನಾವು ನೋಡುವಾಗ ಅಲ್ಲಿ ಯಾವುದರಿಂದ ದೂರವಿರಬೇಕು ಎಂಬಂತ ಆಜ್ಞೆಗಳುಂಟು. ಅಷ್ಟು ಮಾತ್ರ ಸಾಕಾಗುವುದಿಲ್ಲ, ಆದರೆ ಯಾವುದನ್ನ ಹಿಂಬಾಲಿಸಬೇಕು ಎಂಬಂತ ಆಜ್ಞೆಗಳು ಕೂಡ ನಮಗೆ ಕೊಡಲ್ಪಟ್ಟಿವೆ. You look at Psalm 1, it tells you where not to stand, where not to walk, where not to stand, where not to sit. ನಾವು ಕೀರ್ತನೆ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯಾರ ಜೊತೆಗೆ ಯಾರ ಸಹವಾಸದಲ್ಲಿ ನಾವು ನಿಲ್ಲಬಾರದು, ಯಾರೊಟ್ಟಿಗೆ ಕೂತುಕೊಳ್ಳಬಾರದು, ಯಾರೊಟ್ಟಿಗೆ ಸಂಭಾಷಣೆ ಮಾಡಬಾರದು ಎಂಬಂತ ಆಜ್ಞೆಗಳುಂಟು ಅದರಲ್ಲಿ. But that alone is not enough. Then it says, but meditate in the word of God day and night. ಅಷ್ಟು ಮಾತ್ರ ಸಾಕಾಗುವುದಿಲ್ಲ. ಮುಂದಕ್ಕೆ ನಾವು ನೋಡುವಾಗ ಅದರ ಬದಲಾಗಿ ಹಗಲು ರಾತ್ರಿ ನೀನು ದೇವರ ವಾಕ್ಯವನ್ನ ಧ್ಯಾನಿಸುವವನಾಗು ಎಂಬುದಾಗಿ ಅಲ್ಲಿ ಆಜ್ಞೆ ಉಂಟು. We are never to leave our heart empty. It's very dangerous to leave it empty. In the Gospels, we read about a house from where the demon left and it was kept clean and nice. But when the demon came back, it saw it clean. It brought 7 more demons to occupy that house. ನಾವು ನಮ್ಮ ಹೃದಯಗಳನ್ನ ಯಾವಾಗಲೂ ಖಾಲಿಯಾಗಿ ಇಟ್ಟುಕೊಳ್ಳಬಾರದು. ಅದನ್ನ ದೇವರ ವಾಕ್ಯದಿಂದ ನಾವು ತುಂಬಿಸುವವರಾಗಬೇಕು. ಸುವಾರ್ತೆ ಪುಸ್ತಕಗಳಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ಕಥೆ ಉಂಟು. ಒಂದು ದೆವ್ವವು ಒಂದು ಮನೆಯನ್ನ ಬಿಟ್ಟು ಹೋದ ನಂತರ ಅದು ಹಿಂತಿರುಗಿ ಬರುವಾಗ ಆ ಮನೆ ಗುಡಿಸಿ ತಾರಿಸಿ ಶುದ್ಧ ಮಾಡಲ್ಪಟ್ಟಿರುವುದನ್ನು ನೋಡುವಾಗ ಅದು ಇನ್ನೂ 7 ದೆವ್ವಗಳನ್ನು ಕರೆದುಕೊಂಡು ಬಂತು ಎಂಬುದಾಗಿ ನಾವು ನೋಡುತ್ತೇವೆ. We always have to not only flee certain things, but pursue certain things. ನಾವು ಯಾವಾಗಲೂ ಕೆಲವು ವಿಷಯಗಳನ್ನ ಬಿಟ್ಟು ದೂರವಾಗಿ ಹೋಗುವುದು ಮಾತ್ರವಲ್ಲ, ಬದಲಾಗಿ ಕೆಲವು ಒಳ್ಳೆಯ ವಿಷಯಗಳನ್ನು ನಾವು ಹಿಂಬಾಲಿಸಬೇಕು. Here it is righteousness, faith, love and peace. ಇಲ್ಲಿ ಹೇಳುತ್ತಿರುವಂತದ್ದು ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನ ನಾವು ಹಿಂಬಾಲಿಸುವವರಾಗಿರಬೇಕು. And it is to be done along with those who call on the Lord from a pure heart. ಅದನ್ನ ನಾವು ಯಾರೊಟ್ಟಿಗೆ ಮಾಡಬೇಕು ಎಂಬುದಾಗಿ ನೋಡುವಾಗ ಕರ್ತನ ಹೆಸರನ್ನ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನ ಬೇಡಿಕೊಳ್ಳುವವರ ಸಂಗಡ ನಾವು ಮಾಡಬೇಕು. See, he has to oppose the false teachers. ಆತನು ಸುಳ್ಳು ಬೋಧಕರನ್ನ ವಿರೋಧಿಸಬೇಕು. But he has to be at peace with his brethren who are honest before God. ಆದರೆ ದೇವರ ಮುಂದೆ
ಪರಿಶುದ್ಧರಾಗಿರುವಂತವರು ಮತ್ತೆ ನೀತಿವಂತರಾಗಿರುವ ತನ್ನ ಸಹೋದರರೊಟ್ಟಿಗೆ ಸಮಾಧಾನದಿಂದಿರಬೇಕು. False teachers are dishonest before God. ಸುಳ್ಳು ಬೋಧಕರು ದೇವರ ಮುಂದೆ ಅವರು ಅಪ್ರಾಮಾಣಿಕರಾಗಿರುತ್ತಾರೆ. Timothy must refuse to get caught up in foolish and stupid arguments, debates, as we read in the next passage. ನಾವು ಮುಂದಿನ ವಚನಗಳಲ್ಲಿ ನೋಡುವ ಹಾಗೆ 23ನೇ ವಚನದಲ್ಲಿ ತಿಮೋಥೆಯನು ಮೂಢರ ಬುದ್ಧಿ ಇಲ್ಲದ ವಿಚಾರಗಳು ಜಗಳಗಳಿಗೆ ಕಾರಣವಾಗುವುದೆಂಬುದಾಗಿ ತಿಳಿದು ಅವುಗಳ ಗೊಡವೆಗೆ ಹೋಗಬಾರದೆಂಬುದಾಗಿ ಹೇಳುತ್ತಾನೆ. It will only produce quarrels. ಅದು ಕೇವಲ ಜಗಳಕ್ಕೆ ಕಾರಣವಾಗಿದೆ. Now when you come to verse 24, ನಾವು 24ನೇ ವಚನಕ್ಕೆ ಬರುವಾಗ please read 24 again. ನಾವು 24ನೇ ವಚನವನ್ನು ಓದಿಕೊಳ್ಳೋಣ. ಕರ್ತನ ದಾಸನು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಾಧುವು, ಬೋಧಿಸುವುದರಲ್ಲಿ ಪ್ರವೀಣನು, ಕೇಡನ್ನು ಸಹಿಸಿಕೊಳ್ಳುವವನು, ಎದುರಿಸುವವನು, ನಿಧಾನವಾಗಿ ತಿದ್ದುವವನು ಆಗಿರಬೇಕು. See, Paul has already used different metaphor to describe Timothy. ಪೌಲನು ಈಗಾಗಲೇ ಅನೇಕ ಉಪಮಾನ ಪದಗಳನ್ನ ತಿಮೋಥೆಯನ್ನ ಕುರಿತಾಗಿ ಮಾತನಾಡುವುದಕ್ಕೆ ಉಪಯೋಗಿಸಿದ್ದಾನೆ. He is a beloved son. ಆತನು ಪ್ರಿಯನಾದ ಕುಮಾರನು ಎಂಬುದಾಗಿ ಹೇಳುತ್ತಾನೆ. He is a soldier. ಆತನು ಸೈನಿಕನು ಎಂಬುದಾಗಿ ಕರೆಯುತ್ತಾನೆ. An athlete and a farmer. ಒಬ್ಬ ಓಟಗಾರನು ಮತ್ತು ವ್ಯವಸಾಯಗಾರನು ಎಂಬುದಾಗಿ ಕರೆಯುತ್ತಾನೆ. He is a workman that need not be ashamed. ನಾಚಿಕೊಳ್ಳದ ಆ ಒಂದು ಕೆಲಸಗಾರನು ಎಂಬುದಾಗಿ ಆತನು ಕರೆಯುತ್ತಾನೆ. He is a clean vessel for master's use. ಆ ಯಜಮಾನನ ಉಪಯೋಗಕ್ಕೆ ಬರುವ ಶುದ್ಧವಾದ ಪಾತ್ರೆ ಎಂಬುದಾಗಿ ಕರೆಯುತ್ತಾನೆ. Now he is using him, the Lord's servant. ಈಗ ಆತನನ್ನ ಕರ್ತನ ದಾಸನು ಎಂಬುದಾಗಿ ಕರೆಯುತ್ತಿದ್ದಾನೆ. Lord's servant is one of the greatest profession anyone can have on this earth. ಯಾರಾದರೂ ಈ ಲೋಕದಲ್ಲಿ ಹೊಂದಬಹುದಾದಂತ ಅತ್ಯುತ್ತಮವಾದಂತ ಅತಿಶ್ರೇಷ್ಠವಾದ ಕೆಲಸ ಎಂದರೆ ಕರ್ತನ ದಾಸನಾಗುವುದೇ ಆಗಿದೆ. There was a time when many people, when they heard the gospel, they heard the true gospel and the word of God, they came out to serve the Lord. ಒಂದು ಸಮಯವಿತ್ತು, ಆ ಸಮಯದಲ್ಲಿ ದೇವರ ವಾಕ್ಯವನ್ನ ಕೇಳಿ ನಿಜವಾದ ಸುವಾರ್ತೆಯನ್ನ ಕೇಳಿದವರು ಆತನನ್ನ ಅಂಗೀಕರಿಸಿ ಆತನ ಸೇವೆಗಾಗಿ ತಮ್ಮನ್ನ ತಾವು ಪ್ರತ್ಯೇಕಿಸಿಕೊಂಡರು. Many came out for full-time ministry. ಅನೇಕರು ಪೂರ್ಣಾವಧಿ ಸೇವೆಗಾಗಿ ಹೊರಟು ಬಂದರು. Now things are different. Material things and comforts are more attractive these days. ಆದರೆ ಈಗ ಸಂಗತಿಗಳು ಬದಲಾಗಿವೆ. ಈಗ ಲೌಕಿಕವಾದಂತಹ ಆಶೆಗಳು ಮತ್ತು ಸಂತೃಪ್ತಿಯಾದಂತಹ ಜೀವಿತವೇ ಅದು ಆಕರ್ಷಣೆಯಾಗಿದೆ. How many parents, I'm not telling that every child has to go to full-time ministry, but how many parents honestly can say, this is my greatest desire, if my son, if my daughter, if they come out to serve God? How many of us will be longing for that? ನಾನು ಎಲ್ಲ ಮಕ್ಕಳು ಕೂಡ ಎಲ್ಲ ವಿಶ್ವಾಸಿಗಳು ಸೇವೆಗೆ ಹೋಗಬೇಕು, ಪೂರ್ಣಾವಧಿ ಸೇವೆಗೆ ಎಂಬುದಾಗಿ ನಾನು ಬಯಸುತ್ತಿಲ್ಲ. ಬದಲಾಗಿ ತಂದೆ ತಾಯಿಗಳಂತ ನಾವು ನಮ್ಮ ಮಕ್ಕಳಲ್ಲಿ ಈ ಯಾರನ್ನ ಕರ್ತನ ಸೇವೆಗೆ ಸಂಪೂರ್ಣವಾಗಿ ಆತನು ಹೋಗಬೇಕು ಎಂಬಂತ ಆಶೆ ಉಳ್ಳವರಾಗಿದ್ದೇವೆ. How many parents talk about the Lord's work as the greatest thing they can do? How many challenge their children to serve the Lord if the Lord calls them? ಎಷ್ಟು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಕರ್ತನ ಸೇವೆ ಮಾಡುವುದೇ ಅತ್ಯಂತ ಶ್ರೇಷ್ಠವಾದಂತಹ ಕೆಲಸ ಎಂಬುದಾಗಿ ಅವರೊಟ್ಟಿಗೆ ಮಾತನಾಡಿದ್ದೀರಿ? ಅಥವಾ ಎಷ್ಟು ಜನ ನಿಮ್ಮ ಮಕ್ಕಳಿಗೆ ಕರ್ತನ ಸೇವೆಗಾಗಿ ನಿಮ್ಮನ್ನ ತೊಡಗಿಸಿಕೊಳ್ಳಿರಿ ಎಂಬುದಾಗಿ ಸವಾಲು ಎಸೆಯುವವರಾಗಿದ್ದೀರಿ? Luke chapter 10 verse 2 talks about a job opening that is always available and you will never be laid off. ನಾವು ಲೂಕನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ, chapter 10 verse 2, 10ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ಕೆಲಸದ ಕುರಿತಾಗಿ ಹೇಳಲ್ಪಟ್ಟಿದೆ. ಆ ಕೆಲಸ ಏನೆಂದರೆ, ಯಾವಾಗಲೂ ಕೆಲಸಕ್ಕಾಗಿ ಬರುವವರಿಗೆ ಅಲ್ಲಿ ಕೆಲಸ ಉಂಟು, ಆದರೆ ಅವರನ್ನ ಕೆಲಸದಿಂದ ತೆಗೆದು ಹಾಕಲ್ಪಡುವುದೇ ಇಲ್ಲ. In an IT, in an office, in a company, you may be laid off if they don't need you anymore.
ಯಾವುದಾದ್ರೂ IT ಕಂಪನಿಯಲ್ಲಿ ಅಥವಾ ಆಫೀಸಲ್ಲಿ ನೀವು ಕೆಲಸ ಮಾಡುವಾಗ ನಿಮ್ಮ ಅವಶ್ಯಕತೆ ಇಲ್ಲದೆ ಹೋದರೆ ನಿಮ್ಮನ್ನ ಕೆಲಸದಿಂದ ತೆಗೆದುಹಾಕಬಹುದು. But look at Luke chapter 10 verse 2. ಆದರೆ ಲೂಕ 10ನೇ ಅಧ್ಯಾಯ 2ನೇ ವಚನವನ್ನು ನೋಡಿರಿ. ತಾನು ಹೋಗಬೇಕೆಂದಿದ್ದ ಪ್ರತಿಯೊಂದೂರಿಗೂ ಪ್ರತಿಯೊಂದು ಸ್ಥಳಕ್ಕೂ ಮುಂದಾಗಿ ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದುದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ. To be a servant of God, it is not something I personally choose. We have to, it doesn't say the harvest is plenty, the laborers are few, so go into the field. No, you pray for the master to send laborers to the field. ಆ ಕರ್ತನ ಸೇವೆಗೆ ಕರ್ತನ ದಾಸನಾಗುವುದಕ್ಕಾಗಿ ನನ್ನನ್ನ ನಾನು ಒಪ್ಪಿಸಿಕೊಳ್ಳುವುದಲ್ಲ, ಅದು ನನ್ನ ಆಯ್ಕೆ ಅಲ್ಲ. ಬದಲಾಗಿ ಇಲ್ಲಿ ಹೇಳುತ್ತಿರುವಂತದ್ದು, ಬೆಳೆ ಬಹಳವಾಗಿದೆ, ಕೆಲಸಗಾರರು ಬಹಳವಾಗಿದ್ದಾರೆ, ಕಳಿಸು ಎಂಬುದಾಗಿ ಹೇಳುತ್ತಿಲ್ಲ. ಬದಲಾಗಿ ಬೆಳೆಯು ಬಹಳ ಉಂಟು, ಕೆಲಸಗಾರರು ಕಡಿಮೆ ಎಂಬುದಾಗಿ ಹೇಳುತ್ತಾ ಇದೆ. Pray to the master to send laborers, workers, servants to the field. ಮತ್ತು ಯಜಮಾನನಿಗೆ ನಿನ್ನ ಬೆಳೆಗೆ ಬೇಕಾದಂತಹ ಕೆಲಸಗಾರರನ್ನ ಕಳುಹಿಸಿಕೊಡು ಎಂಬುದಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಅಲ್ಲಿ ಆತನು ಹೇಳುತ್ತಿದ್ದಾನೆ. If the master sends, you will continue. ಒಂದು ವೇಳೆ ಯಜಮಾನನು ನಿಮ್ಮನ್ನ ಸೇವೆಗೆ ಕಳಿಸುವುದಾದರೆ ನೀವು ಆ ಸೇವೆಯಲ್ಲಿ ಮುಂದುವರಿಯುತ್ತೀರಿ. If anyone goes to God's work looking at some people, looking at some organization, many a times they will go back. ಯಾರಾದರೂ ಕರ್ತನ ಸೇವೆಗೆ ಯಾವುದೋ ಒಂದು ಸಂಸ್ಥೆಯನ್ನಾಗಲಿ ವ್ಯಕ್ತಿಗಳನ್ನಾಗಲಿ ನೋಡಿಕೊಂಡು ಹೋಗುವುದಾದರೆ ಅವರು ಆ ಸೇವೆಯಲ್ಲಿ ಮುಂದುವರಿಯುವುದಿಲ್ಲ, ಬದಲಾಗಿ ಹಿಂತಿರುಗಿ ಬರ್ತಾರೆ. If the Bible school sent people to work, many a times they will fail. ಒಂದು ವೇಳೆ ಜನರನ್ನ ಒಂದು ಸತ್ಯವೇದ ಶಾಲೆ ಸೇವೆಗೆ ಕಳಿಸುವುದಾದರೆ ಅವರು ಆ ಸೇವೆಯಲ್ಲಿ ಮುಂದುವರಿಯುವುದಿಲ್ಲ, ಹಿಂತಿರುಗಿ ಬಂದು ಬಿಡುತ್ತಾರೆ. So the Lord's servant is a great honorable occupation that you can have on the face of this earth. ಈ ಭೂಲೋಕದಲ್ಲಿ ನಾವು ಮಾಡಬಹುದಾದಂತ ಅತ್ಯಂತ ಗೌರವಯುತವಾದಂತಹ ಕೆಲಸವೇ ಯಾವುದು ಎಂಬುದಾಗಿ ನೋಡುವಾಗ ಅದು ಕರ್ತನ ದಾಸನಾಗಿರುವುದೇ. Parents have a responsibility, whether God calls their children or not, that is a different thing. But we have to show that as the greatest occupation that anyone can have. And many a times we put it down. We don't show the value of that. So our children, many times we prepare them for the world than for the Lord. ತಂದೆ ತಾಯಿಗಳಂತ ನಮಗೆ ಜವಾಬ್ದಾರಿಕೆ ಉಂಟು. ದೇವರು ನಮ್ಮ ಮಕ್ಕಳನ್ನ ಆತನ ಸೇವೆಗೆ ಕರೆಯುತ್ತಾನೋ ಬಿಡುತ್ತಾನೋ ಅದು ಮುಂದಿನ ಪ್ರಶ್ನೆ. ಆದರೆ ಕರ್ತನ ಸೇವೆ ಮಾಡುವುದೇ ಈ ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಕೆಲಸ ಎಂಬುದಾಗಿ ನಮ್ಮ ಮಕ್ಕಳಿಗೆ ನಾವು ಹೇಳುವವರಾಗಿರಬೇಕು. ಅದರ ಬದಲಾಗಿ ನಾವು ಈ ಲೌಕಿಕವಾದಂತಹ ಉದ್ಯೋಗಗಳನ್ನೇ ಶ್ರೇಷ್ಠವಾದವುಗಳು ಎಂಬುದಾಗಿ ನಮ್ಮ ಮಕ್ಕಳಿಗೆ ಹೇಳುವವರಾಗಿದ್ದೇವೆ. But there are people who value that. There are people who have gone out for the Lord's work and we thank God for them. ಆದರೆ ಅಂತಹ ವಿಶ್ವಾಸಿಗಳು ಉಂಟು, ದೇವರ ಸೇವೆಯನ್ನ ಗೌರವಿಸುವವರು, ಅದಕ್ಕೆ ಹೆಚ್ಚು ಮೌಲ್ಯವನ್ನ ಕೊಡುವವರು, ಅಂತವರು ಸೇವೆಗೆ ಅನೇಕರು ಹೋಗಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. But if you are a servant of God, your faithfulness and your conduct is very important. ನೀನು ದೇವರ ಸೇವಕನಾಗಿರುವುದಾದರೆ ನಿನ್ನ ನಂಬಿಗಸ್ತಿಕೆ ಮತ್ತು ನಿನ್ನ ನಡವಳಿಕೆ ಅದು ಅತ್ಯಂತ ಪ್ರಾಮುಖ್ಯವಾಗಿರುತ್ತದೆ. In verse 24 we read, they should not be quarrelsome. 24ನೇ ವಚನದಲ್ಲಿ ನಾವು ನೋಡುವಾಗ ಕರ್ತನ ದಾಸನು ಆತನು ಜಗಳವಾಡುವವನಾಗಿರಬಾರದು. False teaching will always be divisive. It divides the church. ಸುಳ್ಳು ಬೋಧನೆಯು ಅದು ಯಾವಾಗಲೂ ಸಭೆಯನ್ನ ಒಡೆಯುವುದಾಗಿರುತ್ತದೆ, ಅದು ಸಭೆಯನ್ನ ಒಡೆಯುತ್ತದೆ. The Lord's servant should not be a fighter but a promoter of unity. ಕರ್ತನ ದಾಸನು ಆತನು ಜಗಳವಾಡುವವನು ಅಥವಾ ಹೋರಾಡುವವನಾಗಿರಬಾರದು, ಬದಲಾಗಿ ಒಟ್ಟುಗೂಡಿಸುವವನಾಗಿರಬೇಕು. Unity is not uniformity, please understand. ಒಗ್ಗಟ್ಟು ಎಂಬುದಾಗಿ ಹೇಳುವಾಗ ಅದು ಏಕತೆ ಅಲ್ಲ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿರಿ. In 1 Thessalonians chapter 2 verse 7, please read it.
ನಾವು 1 ಥೆಸಲೋನಿಕ 2ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಈ ರೀತಿ ಓದುತ್ತೇವೆ. Paul says he was like a nursing mother to the Thessalonian believers. ಪೌಲನು ಹೇಳುತ್ತಾನೆ, ಆತನು ತಾಯಿಯು ಹೇಗೆ ತನ್ನ ಮಕ್ಕಳನ್ನ ಪೋಷಿಸುತ್ತಾನೋ ಹಾಗೆಯೇ ಆತನು ಥೆಸಲೋನಿಕ ಸಭೆಯ ವಿಶ್ವಾಸಿಗಳಿಗೆ ಇದ್ದನು ಎಂಬುದಾಗಿ ಹೇಳುತ್ತಾನೆ. He was like a nursing mother as a servant of God. ತಾಯಿಯು ತನ್ನ ಮಕ್ಕಳನ್ನು ಪೋಷಿಸುವ ಹಾಗೆ ಆತನು ದೇವರ ಸೇವಕನಾಗಿದ್ದನು. But read chapter 2 verse 11 and 12, he was also like a father. ಆದರೆ ಅದೇ ಅಧ್ಯಾಯ 1 ಥೆಸಲೋನಿಕ 2ನೇ ಅಧ್ಯಾಯ 11, 12ನೇ ವಚನದಲ್ಲಿ ನಾವು ನೋಡುವಾಗ ಆತನು ತಂದೆಯ ಹಾಗೆಯೂ ಕೂಡ ಇದ್ದನು. He was exhorting, encouraging, charging or correcting them. ಆತನು ಬುದ್ಧಿ ಹೇಳುವವನಾಗಿ, ಧೈರ್ಯಪಡಿಸುವವನಾಗಿ, ಅವರನ್ನ ತಿದ್ದುವವನಾಗಿ ಇದ್ದನು ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ. So don't think that as a servant of God you only always feed and encourage only. There is also a correction very much needed. ಆದ್ದರಿಂದ ನೀವು ಈ ರೀತಿ ನೆನೆಸಬೇಡ್ರಿ, ನಾನು ದೇವರ ಸೇವಕನಾಗಿರುವಾಗ ಬರೀ ಪೋಷಿಸುವುದೇ ನನ್ನ ಕಾರ್ಯ ಎಂಬುದಾಗಿ ನೆನೆಸಬೇಡ್ರಿ, ಬದಲಾಗಿ ಖಂಡಿಸುವುದು ಮತ್ತು ಸರಿಪಡಿಸುವುದು ನಮ್ಮ ಕಾರ್ಯವಾಗಿರುತ್ತದೆ. And next thing he says, he should be able to teach. ಮತ್ತು ಮುಂದಿನ ಮಾತು ಏನೆಂದರೆ ಆತನು ಬೋಧಿಸುವುದರಲ್ಲಿ ಪ್ರವೀಣನಾಗಿರಬೇಕು ಎಂಬುದಾಗಿ ಹೇಳುತ್ತಾನೆ. We have already seen that in 1 Timothy 3 and Titus chapter 1 when it comes to the qualification of the elders. ನಾವು ಇದನ್ನ ಈಗಾಗಲೇ ನೋಡಿಕೊಂಡಿದ್ದೇವೆ. 1 ತಿಮೋಥೆ 3ನೇ ಅಧ್ಯಾಯ ಮತ್ತು ತೀತನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಈಗಾಗಲೇ ನೋಡಿಕೊಂಡೆವು. ಸಭಾ ಹಿರಿಯನ ಆ ಒಂದು ಯೋಗ್ಯತೆ ಅಥವಾ ಅರ್ಹತೆಗಳಲ್ಲಿ ಬರುವಾಗ ಬೋಧಿಸುವುದರಲ್ಲಿ ಪ್ರವೀಣತೆಯು ಕೂಡ ಕೊಡಲ್ಪಟ್ಟಿದೆ. Every servant of God should be able to teach the word of God. ದೇವರ ಪ್ರತಿಯೊಬ್ಬ ಸೇವಕನು ಆತನು ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ಪ್ರವೀಣನಾಗಿರಬೇಕು. That doesn't always mean public pulpit preaching. ಅದರ ಅರ್ಥ ಸಾರ್ವಜನಿಕವಾಗಿ ಪುಲ್ಪಿಟ್ ಮೇಲೆ ನಿಂತುಕೊಂಡೇ ಬೋಧಿಸಬೇಕು ಎಂಬುದಾಗಿ ಅಲ್ಲ. But at least one-on-one to a family in a small group, a servant of God should be able to teach the word of God, rightly divide and teach the word of God. ಕನಿಷ್ಠ ಪಕ್ಷ ವ್ಯಕ್ತಿಗತವಾಗಿ ಅಥವಾ ಚಿಕ್ಕ ಗುಂಪಿನಲ್ಲಿ ಅಥವಾ ಮನೆಗಳಲ್ಲಿ ನಾವು ದೇವರ ವಾಕ್ಯವನ್ನು ಸರಿಯಾಗಿ ವಿಭಾಗಿಸುವವರಾಗಿ, ಸರಿಯಾಗಿ ಬೋಧಿಸುವವರಾಗಿ ಇರಬೇಕು. Every servant of God should have a good handle of the word of God. ದೇವರ ಪ್ರತಿಯೊಬ್ಬ ಸೇವಕನು ಆತನು ದೇವರ ವಾಕ್ಯವನ್ನು ಸರಿಯಾಗಿ ಬೋಧಿಸುವವನಾಗಿ ಅದನ್ನ ಸರಿಯಾಗಿ ಕೈಗೊಳ್ಳುವವನಾಗಿರಬೇಕು. These days I see many brothers call me and ask their doubt about a passage. When I share, I see a great joy in their heart that they understood that now better. And it's a good thing, at least individually, as a family, we discuss the word of God and study the word of God. ನನಗೆ ಈ ದಿನಗಳಲ್ಲಿ ಅನೇಕ ಸಹೋದರರು ಅವರು ಫೋನ್ ಮಾಡಿ ತಿಳಿಸುವಂತವರಾಗಿರುತ್ತಾರೆ. ನಾನು ದೇವರ ವಾಕ್ಯವನ್ನು ಬೋಧಿಸುವಾಗ ಅದನ್ನ ಸ್ಪಷ್ಟವಾಗಿ ಅವರು ಅರ್ಥ ಮಾಡಿಕೊಂಡೆವು ಎಂಬುದಾಗಿ ಹೇಳುವಾಗ ಎಂತಹ ಸಂತೋಷಕರವಾದಂತಹ ಸಂಗತಿ ಅದು. ನಾವು ಕನಿಷ್ಠ ಪಕ್ಷ ವ್ಯಕ್ತಿಗತವಾಗಿ ಅಥವಾ ಸಣ್ಣ ಗುಂಪಾಗಿ ಕುಟುಂಬವಾಗಿ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವವರಾಗಿರಬೇಕು. Many a times that hunger is lacking these days. ಆದರೆ ಅನೇಕ ಸಂದರ್ಭಗಳಲ್ಲಿ ಆ ಒಂದು ಹಸಿವು ವಿಶ್ವಾಸಿಗಳಲ್ಲಿ ಕಾಣಿಸುವುದಿಲ್ಲ. Many times believers think I know everything. What is there more to learn? ಅನೇಕ ಸಂದರ್ಭಗಳಲ್ಲಿ ವಿಶ್ವಾಸಿಗಳು ಈ ರೀತಿ ಯೋಚನೆ ಮಾಡುತ್ತಾರೆ, ನನಗೆ ಎಲ್ಲಾ ಗೊತ್ತು, ಇನ್ನು ಹೆಚ್ಚು ಕಲಿಯುವುದೇನಿದೆ ಎಂಬುದಾಗಿ. And when we continue, it says patiently enduring evil. Verse 24, the end part. ನಾವು 24ನೇ ಅಧ್ಯಾಯದ ಕಡೆಯ ಭಾಗದಲ್ಲಿ ನಾವು ನೋಡುವಾಗ ಆತನು ಕೇಡನ್ನ ಸಹಿಸಿಕೊಳ್ಳುವವನಾಗಿರಬೇಕು ಎಂಬುದಾಗಿ ನೋಡುತ್ತೇವೆ. Ready to bear evil treatment without resentment. ಮತ್ತು ಕೇಡನ್ನ ಸಹಿಸಿಕೊಳ್ಳುವವನಾಗಿ ಎದುರಿಸದೆ ಅದನ್ನ ಸಹಿಸಿಕೊಳ್ಳಬೇಕು ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ. One of the things that I learned from or I am learning from the life of the Lord Jesus Christ. ನಾನು ಕರ್ತನಾದ ಯೇಸು ಕ್ರಿಸ್ತನ ಜೀವಿತದಿಂದ ಕಲಿತಂತಹ ಒಂದು ಸಂಗತಿ ಅಥವಾ ಕೆಲವು ಸಂಗತಿ ಯಾವುದೆಂದರೆ, I have a long way to go, I'm not there. ನಾನು ಇನ್ನೂ ಅಲ್ಲಿಗೆ ತಲುಪಬೇಕಾದ್ರೆ ತುಂಬಾ ದೂರ ಹೋಗಬೇಕು. These passages are very challenging for me also.
ಈ ಒಂದು ವಾಕ್ಯ ಭಾಗಗಳು ನನಗೂ ಕೂಡ ಸವಾಲನ್ನು ಎಸೆಯುವಂತವುಗಳಾಗಿವೆ. But many a times what encouraged me is the attitude of the Lord Jesus Christ against accusations. ಆದರೆ ಅನೇಕ ಸಂದರ್ಭಗಳಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟಂತ ವಾಕ್ಯಗಳು ಯಾವುದೆಂದರೆ ಯೇಸು ಕ್ರಿಸ್ತನನ್ನ ಆಪಾದಿಸುವಾಗ ಆತನಲ್ಲಿ ಇದ್ದಂತ ಮನೋಭಾವನೆ. When personal accusation came, he never retaliated. He never talked back. He was called all kinds of names and he was abused so much personally. He never fought back or retaliated. ವ್ಯಕ್ತಿಗತವಾಗಿ ಯೇಸು ಕ್ರಿಸ್ತನನ್ನ ದೂಷಿಸುವಾಗ ಆತನ ಮೇಲೆ ಆಪಾದನೆಗಳು ಬಂದಾಗ ಆತನು ಮಾತನಾಡಲಿಲ್ಲ, ಹಿಂತಿರುಗಿ ಮಾತಾಡಲಿಲ್ಲ ಮತ್ತು ಜಗಳವಾಡಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. But when the truth about his father, the truth was at stake, he was very hard. If you read Matthew 23, 7 times he told the Pharisees, woe unto you, woe unto you. He never minced the word. He used very strong statements against hypocrites and false actors in the things of God. ಆದರೆ ತನ್ನ ತಂದೆಯಾದ ದೇವರ ವಿಷಯ ಬಂದಾಗ ಅಥವಾ ಸತ್ಯವನ್ನ ಯಾರಾದರೂ ತಿರುಚಿ ಮಾತನಾಡುವಾಗ ಯೇಸು ಕ್ರಿಸ್ತನು ಬಹಳ ಕಠಿಣವಾಗಿ ಗಂಭೀರವಾಗಿ ಆತನು ಖಂಡಿಸುವುದನ್ನ ನಾವು ನೋಡುತ್ತೇವೆ. ಮತ್ತಾಯ 23ನೇ ಅಧ್ಯಾಯದಲ್ಲಿ ಆತನು ಸುಮಾರು 7 ಬಾರಿ ಫರಿಸಾಯರಿಗೆ ನಿಮ್ಮ ಗತಿಯನ್ನ ಏನು ಹೇಳಲಿ ಎಂಬುದಾಗಿ ಆತನು ಹೇಳುತ್ತಾನೆ. ಆತನು ಸತ್ಯದ ಕುರಿತಾಗಿ ಸತ್ಯವನ್ನ ಯಾರಾದರೂ ಅಣಗಿಸುವಾಗ ಅವರನ್ನ ಕಠಿಣವಾಗಿ ಖಂಡಿಸದೆ ಬಿಡಲಿಲ್ಲ. So there's something that you and I can learn from. ಅದನ್ನೇ ನಾನು ನೀವು ಕ್ರಿಸ್ತನ ಜೀವಿತದಿಂದ ಕಲಿತುಕೊಳ್ಳಬಹುದು. If someone personally accuses, take it. Be patient. Don't retaliate. But when the truth is at stake in the local church, do everything to resist it. ಯಾರಾದರೂ ನಿಮ್ಮನ್ನ ವ್ಯಕ್ತಿಗತವಾಗಿ ಆಪಾದನೆ ಮಾಡುವಾಗ, ದೂಷಣೆ ಮಾಡುವಾಗ ಅದನ್ನ ಸಹಿಸಿಕೊಳ್ಳಿರಿ, ಹಿಂತಿರುಗಿ ಏನೂ ಮಾತನಾಡಬೇಡಿರಿ. ಆದರೆ ಸತ್ಯ ಬೋಧನೆಯನ್ನ ತಿರುಚಿ ಯಾರಾದರೂ ಸುಳ್ಳಾದ ಬೋಧನೆಗಳನ್ನ, ಅಸತ್ಯವನ್ನ ನಿಮ್ಮ ಸಭೆಗಳಲ್ಲಿ ಬೋಧಿಸುವಾಗ ಆ ವಿಷಯಕ್ಕೆ ನೀವು ಎಂದಿಗೂ ಮೌನವಾಗಿರಬಾರದು. Verse 25 says, correcting his opponents with gentleness. 25ನೇ ವಚನವು ಎದುರಿಸುವವರನ್ನ ನಿಧಾನವಾಗಿ ತಿದ್ದುವವನಾಗಿರಬೇಕು ಎಂಬುದಾಗಿ ಹೇಳುತ್ತದೆ. Because God may grant them repentance. ಒಂದು ವೇಳೆ ದೇವರು ಆ ಎದುರಿಸುವವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ ಅವರಲ್ಲಿ ಪಶ್ಚಾತ್ತಾಪ ಹುಟ್ಟಿಸಾನು. And correcting, God may perhaps grant them repentance leading to, and they may come to their senses. Verse 26. 26ನೇ ವಚನದಲ್ಲಿ ಸೈತಾನನ ಉರ್ಲಿಗೆ ಬಿದ್ದವರಾದ ಇವರು ಒಂದು ವೇಳೆ ತಪ್ಪಿಸಿಕೊಂಡು ದೇವರ ಚಿತ್ತವನ್ನು ಅನುಸರಿಸುವುದಕ್ಕೆ ಸ್ವಸ್ಥಚಿತ್ತರಾದರು. That's swasthachittaru. They will come to their senses. You know, it is talking about the prodigal son who finally came to his sense. ಇಲ್ಲಿ ಸ್ವಸ್ಥಚಿತ್ತರು ಎಂಬುದಾಗಿ ಹೇಳುವಾಗ ಅವರು ತಮ್ಮ ಸ್ವಸ್ಥವಾದ ಬುದ್ಧಿಗೆ ಬರುವವರು. ಇದು ಯಾವುದು ಎಂಬುದಾಗಿ ಹೇಳಿದರೆ ತಪ್ಪಿ ಹೋದ ಮಗನು ಆತನು ಹಿಂತಿರುಗಿ ತನ್ನ ಸ್ವಸ್ಥವಾದ ಬುದ್ಧಿಗೆ ಬಂದ ಹಾಗೆ. He came to his sense and then he repented and he returned to the Father. ಆತನು ಸ್ವಸ್ಥಚಿತ್ತ ಉಳ್ಳವನಾಗಿ ಪಶ್ಚಾತ್ತಾಪ ಪಟ್ಟು ಹಿಂತಿರುಗಿ ತನ್ನ ತಂದೆಯ ಮನೆಗೆ ಬಂದನು. When dealing with brethren with false teaching, the purpose is to restore them, not to break them, not to see them go. We want to see them come back. ಸುಳ್ಳು ಬೋಧನೆ ಮಾಡುವಂತಹ ಸಹೋದರರನ್ನು ನಾವು ನೋಡುವಾಗ ಅವರನ್ನ ಖಂಡಿಸುವ ಕಾರಣ ಅವರನ್ನ ಮುರಿದು ಬಿಡುವುದಕ್ಕಾಗಲಿ, ಅವರು ಬಿದ್ದು ಹೋಗಲಿ ಎಂಬುದಾಗಿ ಅಲ್ಲ, ಬದಲಾಗಿ ಅವರನ್ನ ಪುನಃಸ್ಥಾಪಿಸುವುದಕ್ಕಾಗಿ ಮತ್ತೆ ಅವರನ್ನ ಸ್ವಸ್ಥವಾದ ಬೋಧನೆಗೆ ತೆಗೆದುಕೊಂಡು ಬರುವ ಸಲುವಾಗಿ ಅವರನ್ನ ಖಂಡಿಸಬೇಕು. The goal of correction is always remedial, bring them back to remedy, to solve it, not to see them go away. ನಾವು ಯಾರನ್ನಾದರೂ ತಿದ್ದುವ ಆ ಒಂದು ಮುಖ್ಯವಾದ ಕಾರಣವೇನೆಂದರೆ ಅವರು ತಪ್ಪು ದಾರಿಗೆ ಹೋಗಬೇಕು ಅಥವಾ ಹಿಂಜಾರಿ ಹೋಗಬೇಕು ಎಂಬುದಾಗಿ ಅಲ್ಲ, ಬದಲಾಗಿ ಅವರನ್ನ ಮತ್ತೆ ಕರ್ತನ ಬಳಿಗೆ ಸತ್ಯಕ್ಕೆ ನಡೆಸಬೇಕು ಎಂಬಂತ ಪ್ರಮುಖವಾದ ಕಾರಣದಿಂದ. Many believers don't understand that it is a snare of the devil. It's a trap that they have fallen into. ಅನೇಕ ವಿಶ್ವಾಸಿಗಳು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದು ಸೈತಾನನ ಉರುಳು, ಸೈತಾನನು ಅವರನ್ನ ಹಿಡಿಯುವುದಕ್ಕಾಗಿ ಏರ್ಪಡಿಸಿರುವಂತ ಬಲೆ ಎಂಬುದಾಗಿ ಅವರು ನೆನೆಸುವುದಿಲ್ಲ. They're taken captive to his will.
ಸೈತಾನನು ತನ್ನ ಚಿತ್ತಕ್ಕೆ ತಕ್ಕ ಹಾಗೆ ಅವರನ್ನ ಸೆರೆ ಹಿಡಿಯುತ್ತಾನೆ. Very sad to see some good brethren fall into such traps. ಅನೇಕ ಉತ್ತಮವಾದಂತಹ ಸಹೋದರರು ಇಂತಹ ಉರ್ಲಿಗೆ ಸಿಕ್ಕಿ ಬೀಳುವುದನ್ನು ನೋಡುವಾಗ ತುಂಬಾ ದುಃಖವಾಗುತ್ತದೆ. False teaching and all its negative consequence in the church are always the handwork of Satan. ಸುಳ್ಳು ಬೋಧನೆ ಮತ್ತು ಅದರಿಂದ ಬರುವಂತಹ ನಕಾರಾತ್ಮಕವಾದಂತಹ ಪರಿಣಾಮಗಳು ಅದು ಯಾವಾಗಲೂ ಸೈತಾನನ ಕೈವಾಡವೇ ಆಗಿರುತ್ತದೆ ಸಭೆಯಲ್ಲಿ. But God in his grace often salvages or brings those believers back through the Christ-like ministry of his servants. ಆದರೆ ದೇವರು ಯಾವಾಗಲೂ ಅಂತಹ ತಪ್ಪಿ ಹೋದಂತಹ ವ್ಯಕ್ತಿಗಳನ್ನ ತನ್ನ ಆ ಒಂದು ಕ್ರಿಸ್ತನ ರೀತಿಯ ಸೇವೆ ಮಾಡುವ ಸೇವಕರ ಮೂಲಕ ಅಂತವರನ್ನ ಮತ್ತೆ ತನ್ನ ಬಳಿಗೆ ಕರೆತರುತ್ತಾನೆ. That is what finally Paul is telling Timothy, you be a servant of God who will be able to bring people from the snare of the devil. ಅದನ್ನೇ ಪೌಲನು ತಿಮೋಥೆಯನಿಗೆ ಹೇಳುತ್ತಿದ್ದಾನೆ, ನೀನು ಸೈತಾನನ ಉರ್ಲಿಗೆ ಸಿಕ್ಕಿ ಹಾಕಿಕೊಂಡ ವ್ಯಕ್ತಿಗಳನ್ನ ಕರ್ತನ ಬಳಿಗೆ ನಡೆಸುವಂತ ಸೇವಕನಾಗು ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. When Apostle Peter fell, we see the attitude of the Lord Jesus Christ, how he was going behind him to bring him back and how he restored him. Who, uncle? Apostle Peter, when he failed, how the Lord restored him. ನಾವು ಅಪೊಸ್ತಲನ ಅಂತ ಪೇತ್ರನ ಕುರಿತಾಗಿ ನಾವು ನೋಡುವಾಗ ಆತನು ಕರ್ತನ ಹಿಂದೆ ಹೋಗುವಾಗ ಯಾವ ರೀತಿ ಕರ್ತನನ್ನ ತಿರಸ್ಕರಿಸಿ ಸೋತು ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಕರ್ತನು ಅವನ ಮತ್ತೆ ಪುನಃಸ್ಥಾಪಿಸುವುದರ ಕುರಿತಾಗಿಯೂ ನಾವು ನೋಡುತ್ತೇವೆ. When he repented on that night when Jesus was betrayed, even though he failed, he repented and he wept bitterly. ನಾವು ನೋಡುವಾಗ ಕರ್ತನಂತ ಯೇಸು ಕ್ರಿಸ್ತನು ಹಿಡಿಯಲ್ಪಡುವಂತಹ ರಾತ್ರಿಯಲ್ಲಿ ಪೇತ್ರನು ಆತನು ಕರ್ತನನ್ನ ತಿರಸ್ಕರಿಸಿ ಸೋತು ಹೋದನು. ಆಗ ಆತನು ಪಶ್ಚಾತ್ತಾಪದಿಂದ ಕಣ್ಣೀರು ಹಾಕುವುದನ್ನ ನಾವು ನೋಡುತ್ತೇವೆ. ಆತನು ಸೋತು ಹೋದರೂ ಪಶ್ಚಾತ್ತಾಪದಿಂದ ಕಣ್ಣೀರು ಹಾಕಿದನು. So in closing, in this passage we studied today, we saw two metaphors. One, a clean vessel for the master's use. Another one, the Lord's servant. What should be the attitude of the servant of God? I would request all of you, brothers and sisters, to pray for me that I would become a servant like that. ಈ ದಿನ ನಾವು ನಮ್ಮ ಅಧ್ಯಯನದಲ್ಲಿ ಎರಡು ವಿಷಯಗಳ ಕುರಿತಾಗಿ ನಾವು ನೋಡಿಕೊಂಡೆವು. ಏನೆಂದರೆ ದೇವರ ಆ ಯಜಮಾನನ ಬಳಕೆಗೆ ಯೋಗ್ಯವಾದಂತಹ ಪಾತ್ರೆಯಾಗಿ ನಾವು ಉಪಯೋಗಿಸಲ್ಪಡಬೇಕು ಮತ್ತು ಎರಡನೇದಾಗಿ ನಾವು ದೇವರ ದಾಸರಾಗಿರಬೇಕು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ನನಗಾಗಿಯೂ ನೀವು ಪ್ರಾರ್ಥನೆ ಮಾಡಿರಿ. ದೇವರ ಆ ರೀತಿ ಇಷ್ಟಪಡುವಂತಹ ಯೋಗ್ಯವಾದ ಪಾತ್ರೆಯಾಗಿ ನಾನು ಉಪಯೋಗಿಸಲ್ಪಡುವ ಹಾಗೆ ನನಗಾಗಿಯೂ ನೀವು ಪ್ರಾರ್ಥನೆ ಮಾಡಿರಿ. Thank you very much for attending. Lord willing, next week we have a very important chapter that starts about the difficult days in the end time. Kadina kalagalu. I think we are already there. Let us study this earnestly, prayerfully attend. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇಲ್ಲಿಗೆ ನಮ್ಮ ಅಧ್ಯಯನವನ್ನ ಈ ವಾರದ ಅಧ್ಯಯನವನ್ನು ಮುಗಿಸುತ್ತೇವೆ. ದೇವರ ಚಿತ್ತವಿರುತ್ತಾದರೆ ಮುಂದಿನ ವಾರ ನಾವು ಸೇರಿ ಬರುವಾಗ ಅತ್ಯಂತ ಪ್ರಾಮುಖ್ಯವಾದಂತಹ ಒಂದು ಅಧ್ಯಾಯಕ್ಕೆ ನಾವು ಹೋಗುತ್ತೇವೆ. ಅದೇನೆಂದರೆ ಕಡೆಯ ಕಾಲದಲ್ಲಿ ಎಂತಹ ಜನರು ಇರುತ್ತಾರೆ ಎಂಬುದಾಗಿ. ಆದ್ದರಿಂದ ದೇವರ ಚಿತ್ತವಿರುತ್ತಾದರೆ ಆ ಅಧ್ಯಯನಕ್ಕೆ ನಾವು ಕೂಡಿ ಬರೋಣ. Thank you very much.